ಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮ್ಮ ಜೀವನಗಳಲ್ಲಿ ನಾವು ಯಾಕೆ ಸಂತೋಷವಾಗಿಲ್ಲ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮ್ಮ ಜೀವನಗಳಲ್ಲಿ ನಾವು ಯಾಕೆ ಸಂತೋಷವಾಗಿಲ್ಲ. ಓಕೆ, ಏನಕ್ಕೆ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ಈ ಅಂಶವನ್ನು ಏನಕ್ಕೆ ಆಲೋಚನೆ ಮಾಡ್ತಿದ್ದೀವಿ ಅಂತ ನಿಮಗೆ ಅನ್ನಿಸ್ತಿದೆ? ಯಾಕೆ ಸಂತೋಷವಾಗಿಲ್ಲ ನಾವು? ಅಂಶದ ಹೆಸರು ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳಬೇಕಂದ್ರೆ ನಾವು ಯಾಕೆ ಸಂತೋಷವಾಗಿಲ್ಲ, ಯಾಕೆ ಖುಷಿಯಾಗಿಲ್ಲ, ಅದೇ ಅಂಶದ ಹೆಸರು. ಈ ಅಂಶವನ್ನು ಆಲೋಚನೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆಯಾ? ನಿಮಗೇನು ಅನಿಸುತ್ತೆ? ಒಂದ್ಸಾರಿ ಯೋಚನೆ ಮಾಡಿ ನೋಡಿ ಪ್ರಿಯರೇ. ಸತ್ಯವೇದದಲ್ಲಿ ದೇವರು ಮಕ್ಕಳ ನೀವು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಸಂತೋಷವಾಗಿರಬೇಕು. ನೀವು ಪ್ರಪಂಚವನ್ನು ನೋಡಿದ್ರೆ ಅಥವಾ ನಮ್ಮನ್ನು ನಾವು ನೋಡಿಕೊಂಡ್ರೆ ನಾವು ಸಂತೋಷವಾಗಿರೋ ಥರ ಕಾಣಿಸ್ತಿದೆಯಾ ನಿಮಗೆ? ಪ್ರಪಂಚದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ, ಪ್ರಪಂಚದ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ, ಹಲವಾರು ಸರ್ವೆಗಳನ್ನು ಮಾಡಿ, ರಿಸರ್ಚ್ಗಳನ್ನು ಮಾಡಿ ಕಲೆಕ್ಟ್ ಮಾಡಿರುವಂತಹ ಡೇಟಾ ನೋಡಿದ್ರೆ, ಪ್ರಪಂಚದಲ್ಲಿರುವಂಥ ಅಷ್ಟೂ ಜನರಲ್ಲಿ 95% ಜನ ಹೇಗಿಲ್ವಂತೆ? ಸಂತೋಷವಾಗಿಲ್ಲ. ಯಾವಾಗಲೂ ಸಹ ಪ್ರೊಲಾಂಗ್ಡ್ ಹ್ಯಾಪಿನೆಸ್ ಅನ್ನುವಂತಹದ್ದು ಅವರ ಜೀವನದಲ್ಲಿಲ್ಲ. ಅಂದರೆ ದೀರ್ಘಕಾಲವಾಗಿ ಸಂತೋಷವಾಗಿರುವಂತಹದ್ದು, ಖುಷಿಯಾಗಿರುವಂತಹದ್ದು ಇಲ್ಲ. ಎಷ್ಟು ಜನರಲ್ಲಿ? 100 ಜನ ಪ್ರಪಂಚದಲ್ಲಿದ್ದಾರೆ ಅಂತ ಹೇಳಿದ್ರೆ 95% ಜನ ಏನಿಲ್ವಂತೆ? ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಹೌದಾ? ನಮಗಾಗ ಅನ್ನಿಸ್ತಿರ್ಬೋದಲ್ವ, ಹಣ ಹೊಂದಿದ್ರೆ ಸಂತೋಷವಾಗಿರಬಹುದು ಅಂತ ಹೇಳಿ. ಪ್ರಪಂಚದ ಸ್ಟ್ಯಾಟಿಸ್ಟಿಕ್ಸ್ ಇನ್ನೊಂದು ಹೇಳುತ್ತೆ. ಏನಂತೆ? ಡಿಪ್ರೆಷನ್ಗೆ ಹೋಗ್ತಿರುವಂಥವರ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಇರುವಂತಹದ್ದು ಯಾರು? ಬಡವರ, ಶ್ರೀಮಂತರ ಅಂತ ಹೇಳಿ ಕೇಳಿದ್ರೆ ಅದೇ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ? ಶ್ರೀಮಂತರು. ಅಂದರೆ ಡಿಪ್ರೆಷನ್ ಅಂತ ಹೇಳಿದ್ರೆ ಕೊರಗು, ಅತ್ಯಂತ ತೀವ್ರವಾಗಿರುವಂತಹ ಕೊರಗು, ಖಿನ್ನತೆ, ಮಾನಸಿಕ ಖಿನ್ನತೆ ಅಂತ ಹೇಳಿ ಕರಿತೀವಲ್ವ, ಅದು. ಇದರಲ್ಲಿ ಯಾರಿದಾರಂತೆ? ಶ್ರೀಮಂತರು. ಓಕೆ, ಅದೆಲ್ಲ ಬಿಟ್ಬಿಡಿ ಪ್ರಿಯರೇ. ಈಗ ನಮ್ಮ ವಿಚಾರಕ್ಕೆ ಬರೋಣ. ನಾವು ಖುಷಿಯಾಗಿದ್ದೀವ? ಯಾವಾಗಲೂ ಸಂತೋಷವಾಗಿ, ಖುಷಿಯಾಗಿ ಯಾವಾಗಲೂ ಇದ್ದೀವ? ಯಾಕಿಲ್ಲ? ಒಂದು ಸಾವಿನ ಮನೆಗೆ ಹೋಗಿ ಅಲ್ಲಿ ಖುಷಿಯಾಗಿ ನಗ್ನಗ್ತಾ ಇರಿ ಅಂತ ನಾನು ಹೇಳ್ತಿಲ್ಲ. ಖುಷಿಯಾಗಿರುವಂತಹದ್ದು ಅಂದರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ನ ಬಗ್ಗೆ ಮಾತಾಡ್ತಿಲ್ಲ ನಾನು, ಹೊರಗಡೆ ತೋರಿಸುವಂತಹ ನಗುವಿನ ಬಗ್ಗೆ ಮಾತಾಡ್ತಿಲ್ಲ. ನಮ್ಮ ಮನಸ್ಸು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿದೆಯಾ? ಯಾವ ಕೊರಗಿಲ್ಲದೆ, ಯಾವ ಕೊರತೆಗಳಿಲ್ಲದೆ ಇದೆಯಾ? ಖುಷಿಯಾಗಿದೆಯಾ? ಯಾವಾಗಲೂ ಇಲ್ಲ. ಯಾಕಿಲ್ಲ ಪ್ರಿಯರೇ? ನಮ್ಮನ್ನು ನಾವು ಒಂದು ಸಾರಿ ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಳ್ಳೋಣ. ಏಕೆಂದರೆ ಇಷ್ಟು ದಿನ ನಾವು ಈ ಮೋಸದ ಬದುಕಿನಲ್ಲೇ ಬದುಕೊಂಡು ಹೊರಟೋಗ್ತಾ ಇದ್ದೀವಿ. ಹೌದಾ? ಕೊರತೆ ಇಲ್ಲದೇ ಇದ್ದರೂ ಸಂತೋಷವಾಗಿಲ್ಲ. ಇವತ್ತು ಒಂದು ಸ್ವಲ್ಪ ಹೊತ್ತು ನಿಂತು ಆಲೋಚನೆ ಮಾಡಿ ನೋಡೋಣ. ಏನು ಇಷ್ಟಕ್ಕೂ ನಾವು ಸಂತೋಷವಾಗಿಲ್ಲ, ಯಾವಾಗಲೂ ಸಂತೋಷವಾಗಿರ್ಬೇಕಂತೆ. ಯಾವಾಗಲೂ ಸಂತೋಷವಾಗಿದ್ದೀವ ಅಂತ ಹೇಳಿದ್ರೆ ಇಲ್ಲ. ಯಾವಾಗಲೂ ಖುಷಿಯಾಗಿರ್ಬೇಕಂತೆ, ಯಾವಾಗಲೂ ಖುಷಿಯಾಗಿದ್ದೀವ ಅಂತ ಹೇಳಿದ್ರೆ ಇಲ್ಲ. ಓಕೆ, ಯಾಕಿಲ್ಲ? ಏನು ಕೊರತೆ ಇದೆ ನಮಗೆ? ನಮ್ಮ ಜೀವನಗಳಲ್ಲಿ ಏನು ಕೊರತೆ ಇದೆ ನಿಮಗೆ ಗೊತ್ತಿರೋ ಹಾಗೆ? ನೀವೊಂದ್ಸರಿ, ಅಂದರೆ ನಾನು ಆತ್ಮಕ್ಕೆ ಸಂಬಂಧಪಟ್ಟಂತಹ ಜೀವನದ ಬಗ್ಗೆ ಮಾತಾಡ್ತಿಲ್ಲ ಸದ್ಯಕ್ಕೆ. ಜನರಲ್ ಆಗಿ ಒಬ್ಬ ಮನುಷ್ಯರಾಗಿ ಯಾವಾಗಲೂ ಸಂತೋಷವಾಗಿರಬೇಕು, ಯಾವಾಗಲೂ ಖುಷಿಯಾಗಿರಬೇಕು. ಸತ್ಯವೇದದಲ್ಲಿರುವಂತಹ ಮಾತು ಓಪನ್ ಮಾಡಿ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಓಕೆ, ಅದು ಒಂದು ಕಡೆ ಅಲ್ಲ, ದೇವರು ಮತ್ತೆ 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 ಹೇಳಿದ್ದಾರೆ, ಮಕ್ಕಳ ನೀವು ಖುಷಿಯಾಗಿರಬೇಕು, ನೀವು ಸಂತೋಷವಾಗಿರಬೇಕು. ಓಕೆ, ಇಷ್ಟಕ್ಕೂ ಆಹಾರದ ಕೊರತೆ ಏನಾದರೂ ಇದೆಯಾ ಪ್ರಿಯರೇ ನಮಗೆ? ಒಂದು ಬೇಸಿಕ್ ನೆಸೆಸಿಟೀಸ್ನ ಬಗ್ಗೆ ಆಲೋಚನೆ ಮಾಡಿ. ನಿಶಬ್ದವಾಗಿರಿ ದಯವಿಟ್ಟು, ಗಮನ ಇಲ್ಲಿರಲಿ. ಹೊಸಬರು ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ. ದಯವಿಟ್ಟು ಬರ್ತಿರುವಂಥವ್ರನ್ನೊಂದ್ಸರಿ, ಹೋಗ್ತಿರುವಂಥವ್ರನ್ನೊಂದ್ಸರಿ ಎಲ್ಲ ನೋಡಿ ಸಮಯವನ್ನು ವೇಸ್ಟ್ ಮಾಡ್ಕೋಬೇಡಿ. ಓಕೆ, ಈಗ ಬೇಸಿಕ್ ನೆಸೆಸಿಟೀಸ್, ನಮಗೆ ಬೇಕಾಗಿರುವಂತಹ ಅನಿವಾರ್ಯತೆಗಳಿಗೆ ಏನಾದರೂ ಕೊರತೆ ಇದೆಯಾ ನಮಗೆ? ಆಹಾರಕ್ಕೆ ಏನಾದರೂ ಕೊರತೆ ಇದೆಯಾ? ಆಹಾರ ಕೊರತೆ ಇರುವಂಥವರು ಇದ್ದೀವ ಇಲ್ಲಿ? ಇಲ್ಲ. ಶುದ್ಧವಾಗಿರುವಂತಹ ನೀರು ಕುಡಿಲಿಕ್ಕೆ ಏನಾದರೂ ಕೊರತೆ ಇದೆಯಾ ನಮಗೆ? ಇಲ್ಲ. ಗಾಳಿಯ ಕೊರತೆ ಏನಾದರೂ ಇದೆಯಾ? ನಾವು ಹಾಕ್ಕೊಳ್ಳುವಂತಹ ವಸ್ತ್ರಕ್ಕೆ ಏನಾದರೂ ಕೊರತೆ ಇದೆಯಾ? ಇಲ್ಲ. ನಮ್ಮ ಕಂಪ್ಲೀಟಾಗಿ ಮೈಯನ್ನು ಮುಚ್ಕೊಳ್ಳುವಂತಹ ವಸ್ತ್ರ ಇದೆಯಾ ನಮ್ಮ ಹತ್ರ? ಹೌದಾ? ಆಹಾರ ಇದೆ, ನೀರಿದೆ, ವಸ್ತ್ರ ಇದೆ. ಓಕೆ, ಇರಲಿಕ್ಕೆ ಬಾಡಿಗೆನೋ, ಸ್ವಂತನೋ, ಲೀಸೋ ಯಾವುದೋ ಒಂದು ಮನೆ ಇದೆಯಾ? ಒಂದು ಆಶ್ರಯ ಇದೆಯಾ? ನಿಮ್ಮನ್ನು ಚಳಿಯಿಂದ, ಬಿಸಿಲಿಂದ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಒಂದು ಮನೆಯನ್ನು ಕೊಟ್ಟಿದ್ದಾರೆ ದೇವರು? ಕೊಟ್ಟಿದ್ದಾರೆ.
ಅಂದರೆ ಆಶ್ರಯ ಇದೆ ಇರಲಿಕ್ಕೆ, ಊಟ ಇದೆ, ನೀರಿದೆ, ವಸ್ತ್ರ ಇದೆ, ಎಲ್ಲನೂ ಇದೆ. ಇನ್ನೇನಕ್ಕೋಸ್ಕರ ನಾವು ಖುಷಿಯಾಗಿಲ್ಲ? ಇನ್ನೂ ಏನಕ್ಕೋಸ್ಕರ ನಾವು ಖುಷಿಯಾಗಿಲ್ಲ? ಏನಕ್ಕೋಸ್ಕರ ಸಂತೋಷವಾಗಿಲ್ಲ ಯಾವಾಗಲೂ? ಇದೆಲ್ಲ ಇದ್ದರೆ ಸಂತೋಷವಾಗಿರಬೇಕಲ್ವ? ಇದು ಬಿಟ್ಟು ಇನ್ನೇನಿರುತ್ತೆ ಪ್ರಿಯರೇ ಕೊರತೆಗಳು? ಇದು ಬಿಟ್ಟು ಇನ್ನೇನಿರುತ್ತೆ ಕೊರತೆಗಳು? ಬೇಕಾಗಿರುವಂಥದ್ದೆಲ್ಲ ನಮ್ಮ ಹತ್ರ ಇದೆಯಲ್ವಾ? ಇದೆ. ಆದರೂ ಏನಕ್ಕೋಸ್ಕರ ಖುಷಿ ಸಂತೋಷ ಇಲ್ಲ? ಅಂದರೆ ನಮ್ಮ ಜೀವನಗಳಲ್ಲಿ ನಮಗೆ ಗೊತ್ತಿಲ್ಲದೆ 20 ವರ್ಷ ಆಗಿರೋಂಥವ್ರು 20 ವರ್ಷ ಕಳೆದಿದ್ದಾರೆ, 30 ವರ್ಷ ಆಗಿರುವಂಥವ್ರು 30 ವರ್ಷ ಕಳೆದಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಖುಷಿಯಾಗಿಲ್ಲದೆ, ಸಂತೋಷವಾಗಿಲ್ಲದೆ. ನಾವು ಖುಷಿಯಾಗಿದ್ದರೂ ಹೇಗಿರ್ತೀವಿ ಸಂತೋಷವಾಗಿ ಅಂತ ಹೇಳಿದ್ರೆ, ಯಾರಾದರೂ ಬಂದು 1 ಕೋಟಿ ರೂಪಾಯಿ ತೊಗೊಳಪ್ಪ ಅಂತ ಹೇಳಿ ಕೊಟ್ಟರು ಅಂತ ಅಂದ್ಕೊಳ್ಳಿ ಕೈಗೆ ಫ್ರೀಯಾಗಿ. ಆವಾಗ 1 ಅವರ್ಸ್ ಖುಷಿಯಾಗಿರ್ತೀವಿ ಅಷ್ಟೇನಾ? ಆವಾಗ 1 ಅವರ್ ಖುಷಿಯಾಗಿರ್ತೀವಿ ಅಷ್ಟೇ ಅಲ್ವಾ? ಅಥವಾ 1 ವಾರ ಖುಷಿಯಾಗಿರ್ತೀವಿ. ಆಮೇಲೆ ಮತ್ತೆ ನಮ್ಮ ಹಳೆ ಬದುಕುಗಳು. ನಾನು ಈ ಥರ ಖುಷಿಯ ಬಗ್ಗೆ ಮಾತಾಡ್ತಿಲ್ಲ. ಸದಾಕಾಲ ಯಾವಾಗಲೂ ಖುಷಿಯಾಗೇ ಇರಬೇಕು. ಖುಷಿಯಾಗಿ ಅಂತ ಹೇಳಿದ್ರೆ ನಗ್ತಾ ಇರುವಂತಹದ್ದು ಖುಷಿ ಅಲ್ಲ. ನಿಮ್ಮ ಮನಸ್ಸು ಹಗೂರವಾಗಿ ಇಟ್ಕೊಂಡಿರುವಂತಹದ್ದು, ನಿಮ್ಮ ಮನಸ್ಸು ಹರ್ಷವುಳ್ಳದ್ದಾಗಿ ಇಟ್ಕೊಂಡಿರುವಂತಹದ್ದು ಖುಷಿ ಅಂದರೆ ಅದು. ಓಕೆ, ಇದು ಏನಕ್ಕಿಲ್ಲ? ಎಲ್ಲ ಇದೆಯಲ್ಲ, ನಮಗೆ ಬೇಕಾಗಿರುವಂತಹದ್ದೆಲ್ಲ ಇದೆಯಲ್ಲ ನಮಗೆ. ಓಕೆ, ಹೋಗಲಿ. ವಯನಾಡನ್ನು ನೀವು ನೋಡ್ತಿದ್ದೀರಾ, ಮಳೆಯ ಪರಿಸ್ಥಿತಿಗಳು, ಭೂಕುಸಿತ, ಲ್ಯಾಂಡ್ಸ್ಲೈಡ್ಗಳು ಆಗಿ ಊರೆಲ್ಲ ಪೂರ್ತಿಯಾಗಿ ಮುಚ್ಚೋಗ್ತಿರುವಂತಹದ್ದು ಹೇಗಿದೆ, ಮನೆಗಳು ಕುಸಿದು ಬೀಳ್ತಿರುವಂತಹದ್ದು ಹೇಗಿದೆ ಅಂತ ನೋಡ್ತಿದ್ದೀರಾ. ಹೋಗಲಿ, ನಮ್ಮನೆ ಏನಾದರೂ ನಾವೇನಾದರೂ ಆ ಪರಿಸ್ಥಿತಿಲಿ ಇದ್ದೀವಾ? ನಮ್ಮನೆ ಏನಾದರೂ ಇದೆಯಾ ಅಲ್ಲಿ? ಇಲ್ಲ. ಆ ಕಷ್ಟ ನಮಗೇನಾದರೂ ಇದೆಯಾ? ಇಲ್ಲ. ಒಂದ್ಸರಿ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ರಿಯರೇ. ನೀವು ನಿಮ್ಮ ಮನೆಯನ್ನು ಕಟ್ಟಿ ಬಂದು ನೀವು ಕೇರಳದಲ್ಲಿ ವಾಸ ಮಾಡ್ತಿದ್ರಿ ಅಂತ ಅಂದರೆ ವಯನಾಡಲ್ಲಿ ವಾಸ ಮಾಡ್ತಿದ್ರಿ ಅಂತ ಅಂದ್ಕೊಳ್ಳಿ. ಅಲ್ಲೊಂದು ಮನೆಯನ್ನು ಕಟ್ಟಿದ್ದೀರಾ, ನಿಮ್ಮ ಕುಟುಂಬವನ್ನು ಅಲ್ಲಿಟ್ಟಿದ್ದೀರಾ. ನೀವು ಹೊರಗಡೆ ಯಾವುದೋ ಉದ್ಯೋಗಕ್ಕೋ ವ್ಯಾಪಾರಕ್ಕೋ ಬೆಂಗಳೂರಿಗೆ ಬಂದಿರ್ತೀರಾ. ನಿಮಗೆ ಫೋನಲ್ಲಿ ನ್ಯೂಸ್ ಬರುತ್ತೆ, ಏನಂತ? ಈ ಥರ ಪೂರ್ತಿ ಮನೆ ಕುಸಿದು ಬಿದ್ದಿದೆ, ಮನೇಲಿರುವಂಥವ್ರು ಒಬ್ಬರು ಜೀವಂತವಾಗಿಲ್ಲ ಅಂತ ನ್ಯೂಸ್ ಬಂತು ಅಂತ ಅಂದ್ಕೊಳ್ಳಿ. ನೀವು ಬೆಂಗಳೂರಲ್ಲಿದ್ದೀರಾ. ಒಂದ್ಸರಿ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ, ಆ ಮನುಷ್ಯನಿಗೂ ನಿಮಗೂ ಹೇಗಿರುತ್ತೆ. ಇವಾಗ ಯಾರು ಖುಷಿಯಾಗಿರಬೇಕು? ನಾವೇ ಅಲ್ವಾ? ನಮಗಿಲ್ಲ ಅಲ್ವಾ ಪರಿಸ್ಥಿತಿಗಳು? ದೇವರು ಕೊಟ್ಟಿಲ್ಲ ಅಲ್ವಾ? ಕಾದ್ಕೊಂಡು ನೀಟಾಗಿ ಹೋಗ್ತಿದ್ದೀರಲ್ವ ತನ್ನ ರೆಕ್ಕೆ ಮರಳಲ್ಲಿ. ಯಾಕೆ ಖುಷಿ ಇಲ್ಲ ನಮಗಾದರೂ? ಅದಕ್ಕೆ ದೇವರು ಸರಿಯಾಗಿ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ಎರಡು ಒಟ್ಟಿಗೆ ಇಟ್ಟಿದ್ದಾರೆ. ಏನಕ್ಕೋಸ್ಕರ ಇಟ್ಟಿದ್ದಾರೆ? ಕಷ್ಟ ಇಲ್ಲ ಅಂತ ಹೇಳಿದ್ರೆ ನಮಗೆ ಸುಖದ ಬೆಲೆನೇ ಗೊತ್ತಾಗೋದಿಲ್ಲ ಅಲ್ವಾ? ಕಷ್ಟ ಇಲ್ಲ ಅಂತ ಹೇಳಿದ್ರೆ ಖುಷಿಯ ಬೆಲೆನೇ ಗೊತ್ತಾಗೋದಿಲ್ಲ ಅಲ್ವಾ? ನಮಗೆ ಸಂತೋಷದ ಬೆಲೆನೇ ಗೊತ್ತಾಗೋದಿಲ್ಲ ಅಲ್ವಾ? ಎಲ್ಲ ಇದ್ದರೆ. ಒಂದ್ಸರಿ ನಿಮ್ಮ ಸ್ಕ್ರೀನ್ ಮುಂದೆ ಒಂದು 3 ಇಮೇಜ್ ಬರುತ್ತೆ. 3 ಏನಕ್ಕೋಸ್ಕರ ತೋರಿಸ್ತಿರುವಂತಹದ್ದು ಅಂದರೆ ಅದನ್ನು ಹೆಚ್ಚಾಗಿ ನೋಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ. ಒಂದ್ಸರಿ ನೋಡೋಣ. ಆ 3 ಇಮೇಜ್ ನೋಡಿ. ಆ 3 ಇಮೇಜ್ಗಳಲ್ಲಿ ಬೇರೆ ಬೇರೆ ರೋಗಗಳು ನಿಮ್ಮ ಮುಂದೆ ಬರುತ್ತೆ. ಅದನ್ನು ನೋಡಿದಾಗ ನನಗೆ ಹೇಳಿ, ಓಕೆ, ಈ ಪರಿಸ್ಥಿತಿಗಳು ನಮ್ಮಲ್ಲಿ ಯಾರಿಗಾದರೂ ಇದೆಯಾ ಅಂತ. ಏನಿದು? ಹೈಪರ್ಟ್ರಿಕಾಸಿಸ್ ಅಂತೆ ಈ ಕಾಯಿಲೆಯ ಹೆಸರು. ಏನಾಗುತ್ತೆ? ತಲೆಯಲ್ಲಿ ಯಾವ ರೀತಿ ಕೂದಲು ಬೆಳೆಯುತ್ತೋ ಅದೇ ರೀತಿ ಮುಖದ ಮೇಲೆ, ಮೈ ಮೇಲೆಲ್ಲ ಬೆಳೀಲಿಕ್ಕೆ ಶುರು ಆಗುತ್ತೆ. ಯಾವ ವ್ಯತ್ಯಾಸನೂ ಇರೋದಿಲ್ಲ. ಇದೆಯಾ ನಮ್ಗೆ ಈ ಥರ ಏನಾದರೂ ಕಷ್ಟ ಇದೆಯಾ? ಈ ಥರ ರೋಗಗಳಿದೆಯಾ? ಇಲ್ಲ. ಆದರೂ ಏನಕ್ಕೋಸ್ಕರ ಖುಷಿಯಾಗಿಲ್ಲ ಪ್ರಿಯರೇ? ನಮಗೇನು ಕಷ್ಟ ಇದೆ ಅಂತ ನಾವು ಖುಷಿಯಾಗಿಲ್ಲ. ನೀವು ಯೋಚನೆ ಮಾಡಿ ನೋಡಿ. ನಮಗೇನು ಸಂತೋಷ, ನಮಗೇನು ಕೊರತೆ ಇದೆ ಅಂತ ಹೇಳಿ ನಾವು ಸಂತೋಷವಾಗಿಲ್ಲ. ನೆಕ್ಸ್ಟ್ ಇಮೇಜ್. ಕಾಣಿಸ್ತಿದೆ ಅಲ್ವಾ ನಮಗೆ? ಈ ಕಾಯಿಲೆ ಹೆಸರು ಸ್ಮಾಲ್ ಪಾಕ್ಸ್. ನಮ್ಮೆಲ್ಲರಿಗೂ ಗೊತ್ತಲ್ವಾ? ಒಂದು ಕಾಲದಲ್ಲಿ ಇದಕ್ಕೆ ವ್ಯಾಕ್ಸಿನ್ ಇರಲಿಲ್ಲ. ದೇವರ ದಯೆಯಿಂದ ಈಗ ವ್ಯಾಕ್ಸಿನ್ ಇದೆ ಈ ಕಾಯಿಲೆಗೆ. ಇದೆಯಾ? ವ್ಯಾಕ್ಸಿನ್ ಇಲ್ಲ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಇದು ಪ್ರಪಂಚದಲ್ಲಿ ಹರಡಿದೆ ಅಂತ ಅಂದ್ಕೊಳ್ಳಿ, ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ, ಈ ಕಷ್ಟ ಇದೆಯಾ ನಮಗೆ? ಇಲ್ಲ. ಆದರೂ ಖುಷಿಯಾಗಿದ್ದೀವ? ಇಲ್ಲ. ಯಾಕೆ? ಹೋಗಲಿ, ಆ ರೋಗವನ್ನು ಕೊಟ್ಟು ಆಮೇಲೆ ತೆಗಿಬೇಕಾ? ದೇವರು ಖುಷಿ ಅಂದರೆ ಏನು ಅಂತ ಹೇಳಿ ತೋರ್ಸೋಕ್ಕೆ, ಸಂತೋಷ ಅಂದರೆ ಏನು ಅಂತ ತೋರ್ಸಕ್ಕೆ ನಮ್ಗೆ ಅರ್ಥ ಆಗಬೇಕಲ್ವ ಸಂತೋಷ ಅಂದರೆ ಏನು ಅಂತ. ಅದಕ್ಕೋಸ್ಕರ ಆ ರೋಗ ನಮಗೊಂದು ವರ್ಷ ಬರೋ ಹಂಗೆ ಮಾಡಿ ಆಮೇಲೆ ತೆಗೆದ್ರು ಅಂತ ಅಂದ್ಕೊಳ್ಳಿ. ಆವಾಗ ಖುಷಿಯಾಗಿರ್ತೀವ? ಹೋಗಲಿ. ನೆಕ್ಸ್ಟ್ ಇಮೇಜ್. ಮಕ್ಕಳಿರುವಂಥವ್ರು ಎಷ್ಟು ಖುಷಿಯಾಗಿರಬೇಕು ಅಂದರೆ, ಒಂದ್ಸರಿ ನೋಡಿ ಆ ಮಕ್ಕಳನ್ನು. ಚಿಕ್ಕ ಚಿಕ್ಕ ಮಕ್ಕಳು 80 ವರ್ಷ 90 ವರ್ಷ 100 ವರ್ಷ ಆದಂತೆ ಇರ್ತಾರೆ. ಪ್ರೊಜೀರಿಯಾ ಅಂತ ಹೇಳಿ ಕರಿತೀವಿ ಈ ಸಿಂಡ್ರೋಮನ್ನು. ಏನು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲೇ, ಎಳೆ ವಯಸ್ಸಿನಲ್ಲೇ ವಯಸ್ಸಾಗಿರೋ ಥರ ಕಾಣಿಸ್ತಿರ್ತಾರೆ. 100 ವರ್ಷ ಆಗಿರೋ ಥರ ಇರ್ತಾರೆ ನೋಡಲಿಕ್ಕೆ. 2 ವರ್ಷ 3 ವರ್ಷ 4 ವರ್ಷದ ಮಕ್ಕಳು 100 ವರ್ಷದ ಥರ ಕಾಣಿಸ್ತಿರ್ತಾರೆ. ಹೌದಾ? ಆ ತಂದೆ ತಾಯಿಯನ್ನು ಒಂದ್ಸರಿ ನೋಡಿ. ಅವ್ರಿಗೂ ತಂದೆ ತಾಯಂದಿರು ಇರ್ತಾರಲ್ವ?
ಒಂದು ಸಾರಿ ನೋಡಿ. ಇಲ್ಲಿ ಮಕ್ಕಳಿರುವಂಥವ್ರು ಅಥವಾ ಹೊರಗಡೆ ಮಕ್ಕಳಿರುವಂಥವ್ರು, ಮಕ್ಕಳುಗಳು ಚೆನ್ನಾಗಿರ್ತಾರಲ್ವ, ಹೆಲ್ದಿಯಾಗಿ ಆಟ ಆಡ್ಕೊಂಡು ಚೆನ್ನಾಗಿರ್ತಾರಲ್ವ. ಏನು ಅವ್ರು ಕಂಪೇರ್ ಮಾಡಿ ನೋಡಿದಾಗ ನಾವು ಹೇಗಿರಬೇಕು? ಖುಷಿಯಾಗಿರ್ಬೇಕಾ, ಬಾಧೆ ಪಟ್ಟಿರ್ಬೇಕಾ? ಅವ್ರು ಕಂಪೇರ್ ಮಾಡಿ ಹೋಲಿಸ್ಕೊಂಡು ನೀವು ನೋಡಿದಾಗ ಖುಷಿಯಾಗಿರಬೇಕು. ಇದ್ದೀವಾ? ಯಾವಾಗಲೂ ಖುಷಿಯಾಗಿದ್ದೀವಾ? ತೆಗೆದುಬಿಡಿ ಅಣ್ಣ. ಓಕೆ, ಇವಾಗ ಹೇಳಿ, ದೇವರು ನಮ್ಮ ಜೀವನದಲ್ಲಿ ಏನು ಕೊರತೆ ಇಟ್ಟಿದ್ದಾರೆ ಅಂತ ಹೇಳಿ ನಾವು ಸಂತೋಷವಾಗಿಲ್ಲ. ದೇವರು ನಮ್ಮ ಜೀವನದಲ್ಲಿ ಯಾವ ಅನಿವಾರ್ಯತೆಯನ್ನು ಹಾಗೆ ಇಟ್ಟಿದ್ದಾರೆ ಅಂತ ಹೇಳಿ ನಾವು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ ಯಾವಾಗಲೂ. ಏನಕ್ಕೋಸ್ಕರ ಪ್ರಿಯರೇ? ಸತ್ಯವೇದದಲ್ಲಿರುವಂತಹ ವಚನಗಳನ್ನು ತೆಗೆದು ನೋಡೋಣ. ಎಷ್ಟು ಸರಿ ದೇವರು ಹೇಳಿದ್ದಾರೆ ಖುಷಿಯಾಗಿರಿ ಅಂತ. ಓಕೆ, ಜ್ಞಾನೋಕ್ತಿಗಳು 17ನೇ ಅಧ್ಯಾಯ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 22ನೇ ವಚನ. 17:22. ಹೌದಾ? ಏನಂತ ಹೇಳಿದ್ದಾರೆ? ಹರ್ಷ ಹೃದಯವು ಒಳ್ಳೆಯ ಔಷಧ. ನಮ್ಮ ಹೃದಯವನ್ನು ಹೇಗೆ ಇಟ್ಕೊಂಡಿರ್ಬೇಕಂತೆ? ಹರ್ಷ ಹೃದಯವನ್ನಾಗಿ ಇಟ್ಕೊಂಡಿರ್ಬೇಕಂತೆ. ಹರ್ಷ ಅಂದರೆ ಸಂತೋಷ, ಖುಷಿ. ಹೇಳಿ, ಇಟ್ಕೊಂಡಿದ್ದೀವ ನಮ್ಮ ಹೃದಯದಲ್ಲಿ ಹರ್ಷ ಹೃದಯ ಉಳ್ಳಂಥವರೇನ ನಾವು? ನಮಗೆಲ್ಲ ಇರುತ್ತೆ, ದೇವರಿಗೆಲ್ಲವನ್ನ ಕೊಟ್ಟಿರ್ತಾರೆ. ಆದರೂ ಸಹ ಕೊರಗುಗಳು, ಕೊರತೆಗಳು, ಯಾವುದನ್ನು ಯೋಚನೆ ಮಾಡ್ತಿರ್ತೀವಿ. ಯಾವ್ದು ನಮ್ಮ ಹತ್ರ ಇರಲ್ವೋ ಅದರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ನೀವು ಹೇಳಿ ಪ್ರಿಯರೇ, ನಮ್ಮ ಹತ್ರ ಎಲ್ಲ ಇದೆಯಾ? ಇದೆ. ಆದರೂ ಸಂತೋಷವಾಗಿಲ್ಲದೇ ಇರೋದಕ್ಕೆ ಕಾರಣ ಏನು? ನಮ್ಮ ಹತ್ರ ಇರುವುದರಲ್ಲಿ ನಾವು ಹೇಳಿ, ನಮ್ಮ ಹತ್ರ ಇರುವುದರಲ್ಲಿ ನಾವು ಏನಾಗಿಲ್ಲ? ತೃಪ್ತರಾಗಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತಹದ್ದು ಇಲ್ಲ. ದೇವರು ನಮಗೆ ಏನು ಕೊಟ್ಟಿದ್ದಾರೋ ಅದರಲ್ಲಿ ನಾವು ಸ್ಯಾಟಿಸ್ಫೈ ಆಗಿಲ್ಲ, ತೃಪ್ತಿಯಾಗಿಲ್ಲ. ಇದೊಂದೇ ಅಲ್ವ ಕಾರಣ? ನಮ್ಮ ಸಂತೋಷವನ್ನು, ನಮ್ಮ ಖುಷಿಯನ್ನು ನಾವು ಹಾಳು ಮಾಡ್ಕೊಳ್ಳಿಕ್ಕೆ ಕಾರಣ ಏನು? ಇದೊಂದೇ ಅಲ್ವಾ? ತೃಪ್ತಿ ಇಲ್ಲ. ಆರೋಗ್ಯ ಕೊಟ್ಟಿದ್ದಾರೆ, ತೃಪ್ತಿ ಇಲ್ಲ. ನಮಗೆ ಆರೋಗ್ಯ ಕೊಟ್ಟರು ನಾವು ಇನ್ನೊಬ್ಬರನ್ನು ನೋಡ್ತಿದ್ದೀವಿ, ಪಕ್ಕದ ಮನೆಯವರನ್ನು ನೋಡ್ತಿದ್ದೀವಿ. ಹೊಸ್ದಾಗಿ ಸೋಫಾ ತೊಗೊಂಡು ಬಂದರು, ಹೊಸ್ದಾಗಿ ಇದು ಮಾಡ್ತಿದ್ದಾರೆ, ಹೊಸ್ದಾಗಿ ಹೊಲ ತೊಗೊಂಡ್ರು, ಹೊಸ್ದಾಗಿ ಕಾರ್ ತೊಗೊಂಡ್ರು. ನಮ್ಮ ಹತ್ರ ಇಲ್ವಲ್ಲ ಅಂತ ಹೇಳಿ ಬಾಧೆ ಪಡ್ತಿದ್ದೀವಿ. ದೇವರು ನಮಗೆ ಕೊಟ್ಟಿರುವಂತಹದನ್ನು ಮರ್ತೋದ್ವಿ. ಪಕ್ಕದಲ್ಲಿರುವಂಥವ್ರನ್ನ ನೋಡಿ, ಅದು ನನ್ನ ಹತ್ರ ಇದ್ರೆ ಚೆನ್ನಾಗಿರ್ತಿತ್ತಲ್ವ, ನನ್ನ ಹತ್ರನೂ ಆ ಕಾರ್ ಇದ್ರೆ ಚೆನ್ನಾಗಿರ್ತಿತ್ತಲ್ವ, ನನ್ನ ಹತ್ರನೂ ಆ ರೀತಿಯಾಗಿರುವಂತಹ ವಸ್ತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ. ಒಂದು ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಹೋಗಲಿ, ನೀವು ಯಾರನ್ನು ನೋಡಿ ಬಾಧೆ ಪಡ್ತಿದ್ದೀರೋ ನಿಮ್ಗೆ ಅನಿಸಿರ್ಬೋದು ಅವಾಗ. ರೀಸೆಂಟಾಗಿ ಅಂಬಾನಿ ಅವರು ತಮ್ಮ ಮಗನಿಗೆ ಮದುವೆ ಮಾಡಿದ್ರಲ್ವ. ಅದು ಬೆಸ್ಟ್ ಎಕ್ಸಾಂಪಲ್ ಪ್ರಿಯರೇ, ನಿಜವಾಗ್ಲೂ. ಒಂದು ಸರಿ ಆತನ ಜೀವನವನ್ನು ನೋಡಿ. ನಮ್ಮಲ್ಲಿ ಎಲ್ಲರಿಗೂ ಅನಿಸಿರುತ್ತಾ ಇಲ್ವಾ? ಅಪ್ಪ ಏನು ಜೀವನ ಅಪ್ಪ ಅಂತ ಹೇಳಿ. ಹೌದಾ ಇಲ್ವಾ? ಏಷ್ಯಾಗೆ ಅತಿ ದೊಡ್ಡ ಶ್ರೀಮಂತನು ಅಂತ ಹೇಳಿದ್ರೆ ಕೋಟಿ 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 ಖರ್ಚು ಮಾಡಿ ಮದುವೆ ಮಾಡಿದ್ರೆ ಜೀವನ ಅಂದರೆ ಹಂಗಿರಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಮದುವೆಲಿ ಏನು ಮಾಡ್ತಾಯಿದ್ರು? ಮಗನ ನೋಡಿ ಅಳ್ತಾ ಇದ್ರು. ಹೌದಾ? ಏನು ಕಳ್ತಿದ್ದೀರ? ಒಂದು ಸರಿ ನೀವು ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಏನು ಕೊರತೆ ಇದೆ ಪ್ರಿಯರೇ ಆತನಿಗೆ ಏನು ಕೊರತೆ ಇದೆ? ಯಾವುದರ ಕೊರತೆ ಇದೆ? ಹಣದ ಕೊರತೆ ಏನಾದರೂ ಇದೆಯಾ? ಡಾಕ್ಟರ್ಗಳು ಒಂದು ಸಾರಿ ಚಿಟಿಕೆ ಹೊಡೆದ್ರೆ ಪ್ರಪಂಚದಲ್ಲಿರುವಂತಹ ಮಲ್ಟಿ ಸ್ಪೆಷಲಿಸ್ಟ್ ಎಷ್ಟು ಜನ ಇದ್ದಾರೋ ಟಾಪಲ್ಲಿ ಅಷ್ಟು ಜನರು ಮುಂದೆ ಇರ್ತಾರೆ. ಆ ಪರಿಸ್ಥಿತಿ ಅಲ್ವಾ? ಏನು ಕೊರತೆ ಇದೆ? ಖುಷಿಯಾಗಿಲ್ವಾ? ಒಂದಲ್ಲ ಒಂದು ಬಾಧೆ ಇದೆ. ಈಗ ಈ ಮುಂಚೆ ಆತ್ಮಹತ್ಯೆ ಬಗ್ಗೆ ಸಂದೇಶವನ್ನು ಆಲೋಚನೆ ಮಾಡಬೇಕಾದ್ರೆ ಕೆಫೆ ಕಾಫಿ ಡೇಯ ಮಾಲೀಕರ ಬಗ್ಗೆ ನೋಡಿದ್ವಿ ಸ್ಟೋರಿಯನ್ನು. ಹೌದಾ? ಎಷ್ಟು ಸಾಲ ಇತ್ತು? ಸಾಲ ಕಮ್ಮಿನೇ ಇದ್ದಿತ್ತು, ಆಸ್ತಿನೇ ಜಾಸ್ತಿ ಇದ್ದಿತ್ತು. ಆದರೆ ಇಷ್ಟು ಸಾಲಕ್ಕೆ ತಡ್ಕೊಳ್ಲಿಕ್ಕಾಗದೆ ಯಾರೇನು ಅಂದ್ಕೊಳ್ತಾರೋ ಅಂತ ಅಂದ್ಕೊಂಡು ನದಿಗೆ ಬಿದ್ದರು, ಪ್ರಾಣ ಕಳ್ಕೊಂಡ್ರು. ಹೌದಾ? ಹಾಗಾದರೆ ಆ ನದಿಗೆ ಬೀಳುವುದಕ್ಕಿಂತ ಮುಂಚೆ ಈ ವ್ಯಕ್ತಿಗೆ ಎಷ್ಟು ದಿನ ಖುಷಿ ಇರಲಿಲ್ಲ ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಎಷ್ಟು ಹೃದಯದಲ್ಲಿ ಬಳಲಿ ಹೋಗಿದ್ದ ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಹೌದಾ? ಏನಿಲ್ಲ, ನಮಗೆ ತೃಪ್ತಿ ಇಲ್ಲ, ಕೊಟ್ಟಿರುವುದರಲ್ಲಿ ತೃಪ್ತಿ ಇಲ್ಲ. ಆರೋಗ್ಯ ಇದೆ, ಆದರೂ ಸಂತೋಷವಾಗಿಲ್ಲ. ನಮಗಿನ್ನು ಆರೋಗ್ಯದ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದರ ರೋಗವನ್ನು ತರಬೇಕು ದೇವರು. ಬಂದು ಹೊರಗಡೆ ತೊಗೊಂಡು ಹೋಗ್ತಾರಲ್ವ, ಮತ್ತೆ ರೋಗವನ್ನು ತೆಗಿತಾರಲ್ವ ಒಂದ್ಸರಿ ರೋಗವನ್ನು, ಅವಾಗ ಗೊತ್ತಾಗುತ್ತೆ ಮುಂಚೆ ಎಷ್ಟು ಚೆನ್ನಾಗಿತ್ತು ನನ್ನ ಜೀವನ ಅಂತ ಹೇಳಿ. ಹೌದಲ್ವಾ? ಅವಾಗೇ ಖುಷಿಯಾಗಿರಬೇಕು ಅಂತ ಅವಾಗ ಅನಿಸುತ್ತೆ. ಈ ಸಮಯವನ್ನು ಕಳ್ಕೊಂಡಿರ್ತೀನಿ, ಆ ಸಮಯವನ್ನು ಕಳ್ಕೊಂಡಿರ್ತೀವಿ ಅಷ್ಟರಲ್ಲಿ. ಹೌದಲ್ವಾ? ದೇವರು ಏನಂತ ಹೇಳಿದರೆ ಸತ್ಯವೇದದಲ್ಲಿ? ಇವಾಗ ಓದ್ಕೊಂಡಂತಹ ವಚನದಲ್ಲಿ ಏನರ್ಥ ಆಯಿತು ನಮಗೆ? ಹರ್ಷ ಹೃದಯ ದೇಹಕ್ಕೆ
ಔಷಧಿ. ಯಾವಾಗಲೂ ಕೊರ್ಕೊಂಡು ಯೋಚನೆ ಮಾಡಿಕೊಂಡು ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಅಂದ್ಕೊಂಡು ಖುಷಿಯಾಗಿಲ್ಲ ಅಂತ ಅಂದ್ಕೊಳ್ಳಿ, ಏನಾಗತ್ತಂತೆ? ಒಣಮೈ. ನಾವು ಹೇಳ್ತಿರುವಂತಹದ್ದು ಹೋಗಲಿ ಸತ್ಯವೇದದಲ್ಲಿ ಬರೆದಿರುವಂತಹದ್ದು ಇನ್ನೊಂದು ಸರಿ ಓದೋಣ. ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ಒಣಮೈ. ಇಲ್ಲದೇ ಇರುವಂತಹ ರೋಗಗಳು, ಇಲ್ಲದೇ ಇರುವಂಥ ಸಮಸ್ಯೆಗಳು ಎಲ್ಲ ಬರ್ತಿರುತ್ತಂತೆ. ಯೋಚನೆ ಮಾಡಿಕೊಂಡು ಕೊರಕೊಂಡು ಖುಷಿಯಾಗಿಲ್ಲದೆ ಹೋದರೆ, ಸಂತೋಷವಾಗಿಲ್ಲದೆ ಹೋದರೆ, ಏನನ್ನೋ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳುವಂತಹದ್ದಾದರೆ ಹಿಂಗೆಲ್ಲ ಆಗುತ್ತೆ. ಹೌದಾ? ನೀವು ಒಂದು ಸಾರಿ ಊಹೆ ಮಾಡ್ಕೊಂಡು ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾವು ಖುಷಿಯಾಗಿ ಇಲ್ಲದೆ ಇರಲಿಕ್ಕೆ ಇನ್ನೊಂದು ಅತಿ ಮುಖ್ಯವಾಗಿರುವಂಥ ಕಾರಣ, ನಮ್ಮಲ್ಲಿ ಎಷ್ಟು ಜನ ಇವತ್ತಿನ ದಿನದಲ್ಲಿ ಜೀವನ ನಡೆಸುವಂಥವ್ರು ಯೋಚನೆ ಮಾಡಿ ಹೇಳಿ ಪ್ರಿಯರೇ. ನಮ್ಮಲ್ಲಿ ಎಷ್ಟು ಜನ ಇವತ್ತಿನ ಈ ಕ್ಷಣದಲ್ಲಿ ಜೀವನ ನಡೆಸುವಂಥವರು? ಬ್ರದರ್, ನೀವು ಕೇಳಿದಂತಹ ಪ್ರಶ್ನೆ ನಮ್ಗೆ ಅರ್ಥ ಆಗಿಲ್ಲ ಅಂತೀರಾ? ಹಾಗಾದರೆ ಇನ್ನೊಂದು ಥರ ಹೇಳ್ತಿದ್ದೀನಿ ಹೇಳಿರುವಂತಹದ್ದನ್ನು. ಓಕೆ, ನಮ್ಮಲ್ಲಿ ಇಲ್ಲಿ ಕೂತಿರುವಂತಹ ಜನರಲ್ಲೇ ಮನೆಗೆ ಹೋದ ನಂತರ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರುವಂಥವ್ರು ಒಂದು ಸ್ವಲ್ಪ ಜನ. ಹೌದಾ? ನಾಳೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಂಥವ್ರು ಇನ್ನೊಂದು ಸ್ವಲ್ಪ ಜನ. ಇಲ್ಲೇ ಇರ್ತೀರಾ. ಹೌದಾ? ಇಲ್ಲೇ ಇರ್ತೀರಾ, ಇದೇ ಚೇರ್ ಮೇಲೆ ಕೂತಿರ್ತೀರಾ, ನನ್ನನ್ನೇ ನೋಡ್ತಿರ್ತೀರ. ಅದರ ಯೋಚನೆ ಎಲ್ಲ ಹೇಗಿರುತ್ತೆ ತಲೆಯಲ್ಲಿ? ಇಲ್ಲಿರಲ್ಲ ನಮ್ಮ ಯೋಚನೆಗಳು. ಎಲ್ಲಿರುತ್ತೆ? ಮನೆಗೆ ಹೋದ ನಂತರ ಏನು ಮಾಡಬೇಕು, ಏನು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಹೌದಾ? ಚಿಕನ್ ಮಾಡ್ಕೋಬೇಕು. ಚಿಕನ್ ಅಂಗಡಿ ಓಪನ್ ಇರುತ್ತಾ ಇವತ್ತು? ಅದೇ ಚಿಕನ್ ಅಂಗಡಿಯಲ್ಲೇ ಚಿಕನ್ ತೊಗೋಬೇಕು, ಓಪನ್ ಇರುತ್ತಾ? ಇಲ್ಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ನಡೀತಿರುವಂತಹದ್ದು. ಹಾಗಾದರೆ ಇಲ್ಲಿಲ್ವಾ ನಾವು? ಇನ್ನೊಂದು ಸ್ವಲ್ಪ ಜನ ನಾಳೆ ನನ್ನ ಕೆಲಸಕ್ಕೆ ಹೋಗಬೇಕಾದ್ರೆ ಸರಿಯಾದ ಟೈಮಿಗೆ ಬಸ್ ಸಿಕ್ಕುತ್ತಾ, ಆಟೋ ಸಿಕ್ಕುತ್ತಾ, ಕ್ಯಾಬ್ ಸಿಗುತ್ತಾ? ಇನ್ನೊಂದು ಸ್ವಲ್ಪ ಜನ ಮುಂದಿನ ವಾರ, ಇನ್ನೊಂದು ಸ್ವಲ್ಪ ಜನ ಮುಂದಿನ ವರ್ಷದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ಕೂತ್ಕೊಂಡು. ಎಲ್ಲಿಂದ ಬರುತ್ತೆ ಖುಷಿ? ನೀವು ಹೇಳಿ ನನಗೆ. ಎಲ್ಲಿಂದ ಸಂತೋಷವಾಗಿರೋಕ್ಕಾಗತ್ತೆ? ನಾವು ಇಲ್ಲಿ ಕೂರಿಸಿದಾರ, ದೇವರು ನೀಟಾಗಿ ಕೂರಿಸಿದಾರ, ನಮಗೇನು ತೊಂದರೆಗಳಿಲ್ಲ ಅಲ್ವಾ? ನಮಗೇನು ನೋವುಗಳು ಬಾಧೆಗಳೇನೂ ಇಲ್ಲ ಅಲ್ವಾ? ಇಲ್ಲಿ ಕೂರಿಸಿರ್ಬೇಕಾದ್ರೆ ಎಲ್ಲಿರ್ಬೇಕು ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆತ್ಮ ಎಲ್ಲ ಎಲ್ಲಿರಬೇಕು? ಇಲ್ಲಿರಬೇಕು. ಎಲ್ಲಿರುತ್ತೆ? ಯಾವಾಗಲೂ ಮುಂದಿನ ವರ್ಷದಲ್ಲಿರುತ್ತೆ, ಮುಂದಿನ ತಿಂಗಳಲ್ಲಿರುತ್ತೆ, ಮುಂದಿನ ವಾರದಲ್ಲಿರುತ್ತೆ. ಹೌದಾ? ಎಲ್ಲಿಂದ ಇರುತ್ತೆ ಖುಷಿ? ಎಲ್ಲಿಂದ ಇರುತ್ತೆ ಸಂತೋಷ ಜೀವನದಲ್ಲಿ? ಹೌದಾ? ಸ್ವಲ್ಪ ಜನ ನಾಳಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೊರಗುವಂಥವ್ರಾದರೆ, ಇನ್ನೊಂದು ಸ್ವಲ್ಪ ಜನ ನೆನ್ನೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೊರಗುವಂಥವ್ರು. ಆದರೆ ಈಗ ಹಾಗಾದರೆ ಇವತ್ತು ದೇವರು ಕೊಟ್ಟಿರುವಂಥ ಕ್ಷಣವನ್ನು ಆನಂದಿಸುವಂಥವ್ರು ಯಾರೂ ಇಲ್ವಾ? ಮೈಂಡ್ಫುಲ್ನೆಸ್ ಅಂತ ಹೇಳಿ ಕರಿತೀವಿ. ಈ ಕ್ಷಣದಲ್ಲಿ ಜೀವನ ಮಾಡುವಂತಹದ್ದಕ್ಕೆ ಏನಂತ ಕರಿತೀವಿ? ಮೈಂಡ್ಫುಲ್ನೆಸ್ ಅಂತ ಹೇಳಿ ಕರಿತೀವಿ. ಸತ್ಯವೇದದಲ್ಲಿ ಎಷ್ಟು ಚೆನ್ನಾಗಿ ದೇವರು ಮೈಂಡ್ಫುಲ್ನೆಸ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ತನ್ನ ಮಕ್ಕಳಿಗೆ. ಅಂದರೆ ಮಕ್ಕಳು ನೀವು ಖುಷಿಯಾಗಿರಬೇಕು ಅಂದರೆ ನೀವು ಯೋಚನೆ ಮಾಡಬಾರ್ದು, ನೀವು ಚಿಂತೆ ಮಾಡಬಾರ್ದು. ಯೋಚನೆ ಅಲ್ಲ, ನೀವು ಚಿಂತಿಸಬಾರ್ದು ಯಾವುದ್ರ ಬಗ್ಗೆನೂ. ನೀವು ಚಿಂತೆ ಮಾಡೋದ್ರಿಂದ ಏನಾಗೋದಿಲ್ಲ? ಒಂದು ಮೊಳ ಉದ್ದ ಬೆಳೆಯೋದಿಲ್ಲ. ಹೌದಾ? ನಿಮ್ಮ ಒಂದು ಕೂದಲು ಕಲರು ಸಹ ಚೇಂಜ್ ಆಗೋದಿಲ್ಲ. ನೀವು ಚಿಂತೆ ಮಾಡಿ ಏನೂ ಮಾಡಲಿಕ್ಕಾಗೋದಿಲ್ಲ. ನಾನು ಕೊಟ್ಟಿರುವಂತಹದ್ರಲ್ಲಿ ತೃಪ್ತಿಯಾಗಿರಿ, ನಾನು ಕೊಟ್ಟಿರುವಂತಹದ್ರಲ್ಲಿ ಆನಂದವಾಗಿರಿ, ನಾನು ಕೊಟ್ಟಿರುವಂತಹದ್ರಲ್ಲಿ ಸಂತೋಷವಾಗಿರಿ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಕ್ಷಮಿಸಿ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಹೌದಾ? ಇದೇನಂತೆ? ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಏನಂತೆ? ನೀವು ಹೆಂಗಿರ್ಬೇಕಂತೆ? ಯಾವಾಗಲೂ ಮುಖ ಗಂಟು ಹಾಕ್ಕೊಂಡು, ಯಾವಾಗಲೂ ಸಪ್ಪಗೆ, ಯಾವಾಗಲೂ ಕೊರ್ಕೊಂಡು, ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ಕೊಂಡಿರಿ ಅಂತನಾ? ಹೇಗಿರ್ಬೇಕಂತೆ ಯಾವಾಗಲೂ ಸಹ? ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ. ಈಗ ನೀವು ಹಿಂದೆ ಓದಂತಹ ವಚನದಲ್ಲಿ ಏನು ಅಂತ ಓದ್ಕೊಂಡು ಬಂದಿದ್ದೀರಾ ಜ್ಞಾನೋಕ್ತಿಗಳಲ್ಲಿ? ಹರ್ಷ ಹೃದಯ ದೇಹಕ್ಕೇನಂತೆ? ಔಷಧಿ, ಒಳ್ಳೆಯ ಔಷಧಿ. ಇಲ್ಲೇನಂತ ಓದ್ತಿದ್ದೀವಿ? ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಎಡಬಿಡದೆ ಪ್ರಾರ್ಥನೆ ಮಾಡುವಂತಹದ್ರ ಅರ್ಥ ಏನು ಪ್ರಿಯರೇ? ಎಡಬಿಡದೆ ಪ್ರಾರ್ಥನೆ ಮಾಡುವಂತಹದ್ರ ಅರ್ಥ ಏನು? ನೀವು ಚಿಕ್ಕ ಚಿಕ್ಕ ವಿಚಾರಕ್ಕೂ ದೇವ್ರಿಗೆ ಸ್ತೋತ್ರ ಎಡಬಿಡದೆ ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಚಿಕ್ಕ ಚಿಕ್ಕ ವಿಚಾರಕ್ಕೂ ದೇವ್ರಿಗೆ ಸ್ತೋತ್ರ ಹೇಳ್ತಿರ್ತೀರ, ಕೃತಜ್ಞತೆ ಹೇಳ್ತಿರ್ತೀರ. ಆ ಕೃತಜ್ಞತೆ ಹೇಳುವಂತಹದ್ದು, ಸ್ತೋತ್ರ ಹೇಳುವಂತಹದ್ದೆಲ್ಲ ಬರಬೇಕಂದ್ರೆ ಹೆಂಗಿರ್ಬೇಕು? ನಾವು ಹೆಂಗಿರಬೇಕು? ಸಂತೋಷವಾಗಿರಬೇಕು, ಖುಷಿಯಾಗಿರ್ಬೇಕು. ಆವಾಗಲೇ ಅಲ್ವಾ ನಾವು ದೇವರಿಗೆ ಕೃತಜ್ಞತೆ ಹೇಳುವಂತಹದ್ದು. ಧನ್ಯವಾದಗಳು ತಂದೆ ಇದನ್ನು ಕೊಟ್ಟಿದ್ದಕ್ಕೆ ಅಂತ. ಚಿಕ್ಕ ಚಿಕ್ಕ ವಿಚಾರಗಳು. ನಿಮ್ಮ ಪಕ್ಕದಲ್ಲಿ ಒಂದು ಆಂಬ್ಯುಲೆನ್ಸ್ ಹೋಯ್ತಾ ರಸ್ತೆಯಲ್ಲಿ, ಸಲ್ಲಿಸ್ಬೋದಾ ಕೃತಜ್ಞತೆ? ಏನಂತ?
ತಂದೆ, ನಾನು ಕೂತಿದ್ದೀನಿ, ನಾನು ಆರಾಮಾಗಿದ್ದೀನಿ, ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರಾ, ನಿಮ್ಮ ಚಿತ್ತ ಇದ್ದರೆ ಅವ್ರನ್ನೂ ರಕ್ಷಿಸು. ಇದು ಸೆಕೆಂಡ್ ಬೇರೆ ಆ್ಯಂಗಲಲ್ಲಿ ಮಾಡುವಂಥ ಪ್ರಾರ್ಥನೆ. ಆದರೆ ಇನ್ನೂ ಯಾವ ಥರ ಕೃತಜ್ಞತೆ ಸಲ್ಲಿಸ್ಬೋದು ಈ ಮೂಮೆಂಟಲ್ಲಿ ಇದ್ಕೊಂಡು? ದೇವ್ರು ನನಗೆ ಕೊಟ್ಟಿರುವಂಥ ಆರೋಗ್ಯ ಸೂಪರ್ ಆಗಿದೆ ತಂದೆ, ನಾನು ಎದ್ದು ಓಡಾಡ್ತಿದ್ದೀನಿ, ಹೌದೇ? ಪಾಪ ಅವ್ರ ಮನೆಯವ್ರು ಎಷ್ಟು ಬಾಧೆ ಪಡ್ತಿದ್ದೀರೋ, ಎಷ್ಟು ಅಳ್ತಿದ್ದಾರೋ, ಎಷ್ಟು ಸೀರಿಯಸ್ಸು, ಎಷ್ಟು ನಿಮಿಷದಲ್ಲಿ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ನೀವು ಯಾವ ಕಷ್ಟನೂ ಇಲ್ಲದಂತೆ, ತಾಕದಂತೆ ನಮ್ಮನ್ನು ಕಾಪಾಡ್ಕೊಂಡು ಬರ್ತಿದ್ದೀರಾ ಅಲ್ವಾ? ಕೃತಜ್ಞತೆ ಹೇಳ್ಬೋದು. ಆದರೆ ಈ ಕೃತಜ್ಞತೆ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಏನಿರಬೇಕು? ಸಂತೋಷ ಇರಬೇಕು. ದೇವರು ನನ್ನ ನಿಂಗೆ ಇಷ್ಟು ಚೆನ್ನಾಗಿ ಇಟ್ಟಿದ್ದಾರಲ್ಲ ಅನ್ನುವಂಥ ಖುಷಿ ಇರಬೇಕು, ಹೌದಲ್ವ? ಅದನ್ನಿದ್ದರೆ ಅಲ್ವ ನಾವು ಕೃತಜ್ಞತೆ ಹೇಳುವಂತಹದ್ದು. ಅದನ್ನಲ್ಲಿ ಕೆಳಗಡೆ ಇನ್ನೂ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ಅದಲ್ಲ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಹಾಗಿದ್ರೆ ಎಲ್ಲದರಲ್ಲೂ ಕೃತಜ್ಞತೆ ಸ್ತುತಿ ಮಾಡಬೇಕಂದ್ರೆ ಫಸ್ಟ್ ಇರುವಂತಹದ್ರಲ್ಲಿ ತೃಪ್ತಿ ಪಡುವಂತಹದನ್ನು ಕಲಿಬೇಕು. ನಿಜನ? ಸಂತೋಷವಾಗಿರುವಂತಹದನ್ನು ಕಲಿಬೇಕು, ಖುಷಿಯಾಗಿರುವಂತಹದನ್ನು ಕಲಿಬೇಕು. ಈ ಖುಷಿಯಾಗಿರುವಂಥ ಸ್ವಭಾವನೆ ಇಲ್ಲ ಅಂತ ಅಂದ್ಕೊಳ್ಳಿ, ದೇವರು ಎಷ್ಟು ಕೊಟ್ಟರು, ನನ್ನ ಹತ್ರ ಇದಿಲ್ವೇ, ನನ್ನ ಹತ್ರ ಅದಿಲ್ವೇ, ಹೌದಾ? ಎಷ್ಟು ಚಿಕ್ಕ ಚಿಕ್ಕ ವಿಚಾರಕ್ಕೆ ಜನ ಬಾಧೆ ಪಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡಿರ್ತೀರ ಪ್ರಿಯರೇ. ಸಣ್ಣ ಇರುವಂಥವ್ರು ಯಾರನ್ನು ನೋಡ್ತಿರ್ತಾರೆ? ದಪ್ಪ ಇರುವಂಥವ್ರನ್ನ. ಏನಂತ ಅಂದ್ಕೊಳ್ತಿರ್ತಾರೆ ಮನಸ್ಸಲ್ಲಿ? ನಾನು ಯಾವಾಗ ಹಂಗಾಗೋದು ಅಂತ. ಈ ದಪ್ಪ ಇರುವಂಥವ್ರು ಯಾರನ್ನು ನೋಡ್ತಿರ್ತಾರೆ? ಸಣ್ಣ ಇರುವಂಥವ್ರನ್ನು. ಇದರಲ್ಲಿ ಇಬ್ಬರಲ್ಲಿ ಯಾರು ಖುಷಿಯಾಗಿದ್ದಾರೆ? ಯಾರೂ ಇಲ್ಲ. ಬಡವರು ನೋಡಿದ್ರೆ ಶ್ರೀಮಂತರನ್ನು ನೋಡ್ತಿರ್ತಾರೆ. ಆ ವ್ಯಕ್ತಿ ಹತ್ರ ಎಷ್ಟು ಹಣ ಇದೆಯೋ ಅಷ್ಟಿದ್ದಿದ್ರೆ ನನ್ನ ಹತ್ರ ಚೆನ್ನಾಗಿರ್ತಿತ್ತಲ್ವ ಅಂತ. ಶ್ರೀಮಂತನು ಬಡವರನ್ನು ನೋಡ್ತಿರ್ತಾನೆ, ಏನಂತ? ಆ ವ್ಯಕ್ತಿಗಿದ್ದಂಥ ಆರೋಗ್ಯ, ಆ ವ್ಯಕ್ತಿಗಿದ್ದಂತಹ ಮಗನಿಗೆ ಆರೋಗ್ಯ ನನಗೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂಬಾನಿ ಅನ್ಕೊತಿರ್ತಾನೆ ಪಾಪ. ಇದರಲ್ಲಿ ಯಾರು ಖುಷಿಯಾಗಿದ್ದಾರೆ? ಯಾರೂ ಇಲ್ಲ. ಅದಕ್ಕೆ ದೇವರು ಮತ್ತೆ 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 ಸತ್ಯವೇದದಲ್ಲಿ ಬರೆಸಿರುವಂತಹದ್ದೇನು ಗೊತ್ತಾ? ನೀವು ಖುಷಿಯಾಗಿರಬೇಕು, ಸಂತೋಷವಾಗಿರ್ಬೇಕು. ನೀವು ದೇವ್ರ ಹತ್ರ ಯಾವಾಗ ಇರಲಿಕ್ಕಾಗುತ್ತೆ ಹೇಳಿ? ದೇವ್ರ ಹತ್ರ ಇರಬೇಕಂದ್ರೆ ಅದು ಯಾವಾಗ ಮಾತ್ರ ಸಾಧ್ಯ? ನೀವು ಎಲ್ಲದರಲ್ಲೂ ಖುಷಿಯನ್ನು ಹುಡುಕಬೇಕು. ಪ್ರತಿ ನಿಮಿಷವೂ ಸಹ ಸಂತೋಷವಾಗಿರಬೇಕು. ಪ್ರತಿ ನಿಮಿಷವೂ ಸಹ ಮನಸ್ಸಿನಲ್ಲಿ ಕೊರಗು, ಯಾತನೆಗಳು, ಅದಿಲ್ಲ ಇದಿಲ್ಲ, ಕೋರಿಕೆಗಳು ನಮಗೆ ಕೊಟ್ಟಿಲ್ವಾ? ನಾನು ಆಗಲೇ ಹೇಳಿದೆ, ಬೇಸಿಕ್ ನೆಸೆಸಿಟೀಸಿಂದ ಹಿಡಿದು ನಮ್ಗೆ ಏನೇನು ಬೇಕೋ ಎಲ್ಲವನ್ನು ಫುಲ್ಫಿಲ್ ಮಾಡಿದ್ದಾರೆ. ಆ ಥರ ರೋಗಗಳನ್ನೇನು ತಂದಿಟ್ಟಿದ್ದಾರೆ? ಎಬೋಲಾ ವೈರಸ್ ಏನಾದರೂ ತೊಗೊಂಬಂದಿಟ್ಟಿದ್ದಾರೆ? ಕ್ಯಾನ್ಸರನ್ನು ಏನಾದರೂ ಕೊಟ್ಟಿದ್ದಾರೆ? ಇಲ್ಲ. ಹೋಗಲಿ, ಅದು ಬಂದು ಹೋದ್ಮೇಲೆ ಏನಾದರೂ ಖುಷಿಯಾಗಿರ್ತೀವ? ಬೇಕಾದರೆ ದೇವರು ತೊಗೊಂಡು ಬರ್ತಾರೆ ಕಲಿಸ್ಬೇಕಂದ್ರೆ. ಇನ್ನೊಂದು ವಚನವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ. 15, 13. ಏನಂತ ಹೇಳಿದ್ದಾರೆ 2ನೇ ಸಾಲಲ್ಲಿ? ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ. ನಾವು ಇದಕ್ಕೋಸ್ಕರನೇ ದೇವ್ರ ಹತ್ರ ಬಂದಿರುವಂತಹದ್ದು. ನಾವು ದೇವ್ರ ಹತ್ರ ಬಂದಿರಲಿಕ್ಕೆ ಯೇಸು ಕ್ರಿಸ್ತರನ್ನು ದೇವರು ಅಂತ ನಂಬ್ಕೊಳ್ಳಿಕ್ಕೆ ಕಾರಣ, ಹಲವಾರು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾಗಿರುವಂತಹದ್ದು ಇದು ಒಂದು ಕಾರಣ. ಏನು? ಮನಃಶಾಂತಿ, ಸಂತೋಷ, ನೆಮ್ಮದಿ, ಇದನ್ನೆಲ್ಲ ಕೊಡ್ತಾರೆ ಅಂತ ಹೇಳಿ, ಹೌದಲ್ವಾ? ಇಲ್ಲಿ ಬಂದ ಮೇಲೂ ಸಹ ನಾವು ಇನ್ನೂ ಯಾವುದ್ರ ಬಗ್ಗೆ ನಾವು ಕೊರಗ್ತಿದ್ದೀವಿ? ಇನ್ನೂ ಸಂತೋಷವಾಗಿಲ್ಲ, ಖುಷಿಯಾಗಿಲ್ಲ. ನಿಮಗೆ ಅನ್ನಿಸ್ತಿರ್ಬೋದು, ಕ್ರೈಸ್ತರ ಜೀವನದಲ್ಲಿ ಶ್ರಮೆಗಳು ಬರುತ್ತೆ ಅಂತ ಬರ್ಸಿದಾರಲ್ವ ಬ್ರದರ್, ಹಾಗಿದ್ರೆ ಸಂತೋಷವಾಗಿರಬೇಕು ಅಂತ ನೀವು ಹೇಳ್ತಿದ್ದೀರಾ. ಇದು ಹೆಂಗೆ ಸಾಧ್ಯ? ಹೆಂಗೆ ಸಾಧ್ಯ ನೀವೇ ಹೇಳಿ? ಕ್ರೈಸ್ತರ ಜೀವನದಲ್ಲಿ ಶ್ರಮೆಗಳು ಬರುತ್ತೆ ಅಂತ ಹೇಳಿ ಬರ್ಸಿದ್ದಾರೆ. ಇಲ್ಲಿ ನೋಡಿದ್ರೆ ಯಾವಾಗಲೂ ಸಂತೋಷವಾಗಿರಿ ಅಂತ ಹೇಳಿದ್ದಾರೆ. ಹೆಂಗೆ ಸಾಧ್ಯ ಇದು? ನಿಮ್ಮ ಮಗನ ಸ್ಕೂಲ್ ಫೀಸನ್ನು ಬೇಡ, ನಿಮ್ಮ ಮಗನನ್ನು ಕಾಲೇಜಿಗೆ ಕಳಿಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಕಾಲೇಜ್ ಓದಿದ ತಕ್ಷಣ ಆತನಿಗೆ ಕೆಲಸ ಸಿಕ್ಕುತ್ತೆ, ಓಕೆ. ಆದರೆ ಇನ್ನು 1 ವರ್ಷ ಇದೆ ಕಾಲೇಜ್ ಕಂಪ್ಲೀಟ್ ಆಗಲಿಕ್ಕೆ. ನೀವು ಆತನಿಗೆ ಫೀಸನ್ನು ಕಟ್ಟುವಂತಹದ್ದು ಕಷ್ಟನಾ ಸುಲಭನಾ? ದುಡಿದು ಫೀಸನ್ನು ಕಟ್ಟುವಂತಹದ್ದು ಕಷ್ಟನಾ ಸುಲಭನಾ? ಕಷ್ಟನೇ ಅಲ್ವಾ? ನೀವು ಶ್ರಮೆ ಪಡಬೇಕು, ನೀವು ಹೋಗಿ ಕೆಲಸ ಮಾಡಬೇಕು, ಬಿಸಿಲು ಅನ್ನೋದೇ, ಚಳಿ ಅನ್ನೋದೇ. ಈ ಕಷ್ಟ ನಿಮ್ಮ ದೇಹಕ್ಕೆ ಇದ್ದೇ ಇರುತ್ತೆ, ಕಷ್ಟ ಇದ್ದೇ ಇರುತ್ತೆ, ಓಕೆ. ಆದರೆ ನಿಮಗೆ ಒಂದು ಮಾತ್ರ ಇದೆ, ನಿಮ್ಮ ಮನಸ್ಸಲ್ಲಿ ಕೊರಗು ಅನ್ನುವಂತಹದ್ದಿಲ್ಲ. ಅದನ್ನು ಹೇಗೆ ಮಾಡ್ತಿದ್ದೀರಾ? ನನ್ನ ಮಗನಿಗೋಸ್ಕರ ನಾನು ಮಾಡ್ತಿದ್ದೀನಿ. ಆತನು ಇವತ್ತು ನಾನು ಎಷ್ಟು ಫೀಸ್ ಕಟ್ತಿದ್ದಾನೋ ಅದರಲ್ಲಿ 10ರಷ್ಟು ಸಂಪಾದನೆ ಮಾಡ್ತಾನೆ. ಮುಂದೆ ಆತನ ಜೀವನ ಚೆನ್ನಾಗಿರುತ್ತೆ, ಮುಂದೆ ಆತನ ಮಕ್ಕಳು ಚೆನ್ನಾಗಿರ್ತಾರೆ, ಮುಂದೆ ಆತನ ಕುಟುಂಬ ಚೆನ್ನಾಗಿರುತ್ತೆ, ಮುಂದೆ. ಇದಿರುತ್ತಾ ನಿಮ್ಮ ಮನಸ್ಸಲ್ಲಿ? ಕಷ್ಟ ಇದೆ. ಕಷ್ಟದಲ್ಲೂ ಸಹ ನಿಮ್ಮ ಮನಸ್ಸು
ಕುಗ್ಗಿಲ್ಲ, ಕೊರುಕ್ತಿಲ್ಲ. ನಿಮ್ಮ ಮನಸ್ಸು ಹೇಗಿದೆ? ಖುಷಿಯಾಗೇ ಇದೆ. ಇದು ನನ್ನ ಮಗನ ಕಟ್ತಿರುವಂತಹದ್ದು ಅನ್ನೋ ಫೀಲಿಂಗ್ ಇದೆ, ಹೌದಾ ನಿಮ್ಮ ಮನಸ್ಸಿನಲ್ಲಿ? ದೇವರು ಸಹ ಅಪೋಸ್ತಲರ ಬಗ್ಗೆ ಒಂದು ಸ್ವಲ್ಪ ಸತ್ಯವೇದದಲ್ಲಿ ನೋಡೋಣ ಏನಂತ ಹೇಳಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ಅಧ್ಯಾಯಕ್ಕೆ ಹೋಗೋಣ ಒಂದು ಸಾರಿ. 5ನೇ ಅಧ್ಯಾಯ 3ನೇ ವಚನ, 5:3. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ, ಉಪದ್ರವಗಳು ಅಂದರೆ ಕಷ್ಟನೇ ಅಲ್ವಾ? ಓಕೆ, ಹೇಗಿದ್ದಾರಂತೆ? ಕಷ್ಟದಲ್ಲೂ ಸಹ ಉಲ್ಲಾಸವಾಗಿದ್ದೇವೆ. ದೇವರು ಕಷ್ಟ ಇರುತ್ತೆ, ಸೇವೆಯಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ, ನನ್ನ ಬಗ್ಗೆ ಸ್ವಲ್ಪ ಶ್ರಮೆಯನ್ನು ತಾಳ್ಕೊಬೇಕಾಗಿರುತ್ತೆ, ಆವಾಗವಾಗ ಅವಮಾನ ಇರ್ಬೋದು ಅಂತ ಹೇಳಿ ಸತ್ಯವೇದದಲ್ಲಿ ಬರ್ಸಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಕೊರ್ಕೊಂಡು ಯೋಚನೆ ಮಾಡ್ಕೊಂಡು ಹತ್ಕೊಂಡು ಕೂತ್ಕೊಳ್ಳಿ ಅಂತಲ್ಲ. ಅದರ ಅರ್ಥ ಏನು? ನೀವು ಆ ಶ್ರಮೆಯಲ್ಲೂ ಉಲ್ಲಾಸವಾಗಿ ಸಂತೋಷವಾಗಿ ಮುಂದೆ ನಿಮಗೆ ಸಿಕ್ಕುವಂತಹ ಪದವಿಯ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಖುಷಿಯಾಗೇ ಇರಿ ಅಂತ ಹೇಳಿ ಅದರ ಅರ್ಥ, ಹೌದಾ? ಇವಾಗ ಹೇಳಿ, ಹಾಗಾದರೆ ನಮ್ಮ ಜೀವನದಲ್ಲಿ ಎಲ್ಲ ಕಡೆ ಖುಷಿಯಾಗಿರಬೇಕು ಅಂತಲೇ ದೇವರು ಹೇಳ್ಕೊಟ್ಟಿದ್ದಾರೆ, ನಿಜನಾ? ನಾವು ಖುಷಿಯಾಗಿ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ ನೋಡಿ ಆಲೋಚನೆ ಮಾಡಿದ್ದೀವಿ ಇವಾಗವರೆಗೂ. ತೃಪ್ತಿ ಇಲ್ಲ. ನೆಕ್ಸ್ಟ್ ಇನ್ನೊಂದು, ಈ ಕ್ಷಣದಲ್ಲಿ ಇರೋದಿಲ್ಲ ನಾವೆಲ್ಲ, ಹೌದಾ? ಈ ಕ್ಷಣದಲ್ಲಿ ಇರೋದಿಲ್ಲ, ನಾಳೆ ನಾಳಿದ್ದು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ. ಹೇಗೆಲ್ಲ ನೆಮ್ಮದಿ ಹಾಳು ಮಾಡ್ಕೊಳ್ತಿರ್ತಾರೆ ಅಂತ ಹೇಳಿದ್ರೆ, ನಾನು ಕಣ್ಣಾರೆ ನೋಡಿದ್ದೀನಿ. ವಯಸ್ಸಾದಂಥವ್ರು ಕೂತ್ಕೊಂಡು ಯಾವ ಥರ ಕೊರಗ್ತಿದ್ದಾರೆ ಅಂತ ಅಂದರೆ, ಮನೆಯಲ್ಲಿ ಕೂತ್ಕೊಂಡು ಇವರನ್ನು ನೋಡ್ಕೊಳ್ಲಿಕ್ಕೆ ಬೇಕಾಗಿರುವಷ್ಟು ಹಣ ಇದೆ ಇವ್ರ ಹತ್ರ, ಇವರನ್ನು ನೋಡ್ಕೊಳ್ಲಿಕ್ಕೆ ಬೇಕಾಗಿರುವಂತಹ ಮಕ್ಕಳಿದ್ದಾರೆ ಇವ್ರ ಹತ್ರ, ಇವರಿಗೆ ಅಂತ ಹೇಳಿ ಒಂದು ಮನೆ ಇದೆ. ಕೂತ್ಕೊಂಡು ಕೊರಗುವಂತಹದ್ದು ಏನಕ್ಕೋಸ್ಕರ ಗೊತ್ತಾ? ಅಯ್ಯೋ, ನಾನು ಸತ್ತೋದ್ರೆ, ನನ್ನ ಮರಣ ಹೊಂದಿದ್ರೆ ನನ್ನನ್ನು ಯಾರು ಮಣ್ಣು ಮಾಡ್ತಾರೆ? ನನ್ನ ಕರೆಕ್ಟಾಗಿ ಮಣ್ಣು ಮಾಡ್ತೀರಾ ನೀವು? ನನ್ನ ಅಂತ್ಯ ಸಂಸ್ಕಾರವನ್ನು ನೀವು ಕರೆಕ್ಟಾಗಿ ಮಾಡ್ತೀರಾ? ಇದು ಕೊರಗು. ಇನ್ನು ಬದುಕಿದ್ದೀವಲ್ವ? ಬದುಕಿದ್ದೀವಿ. ಯಾವ ದೇವರು ಕಠಿಣವಾಗಿರುವಂಥ ರೋಗಗಳನ್ನು ತಂದೆ ಇಟ್ಟಿಲ್ಲ. ಇವಾಗ ಖುಷಿಯಾಗಿರ್ಬೇಕಾ? ಯಾವುದನ್ನೋ ನೆನೆಸ್ಕೊಂಡು ಬಾಧೆ ಪಡಬೇಕಾ? ಈ ಕ್ಷಣದಲ್ಲಿದ್ದು ಖುಷಿಯಾಗಿರ್ಬೇಕಾ? ಯಾವ ಕ್ಷಣದ ಬಗ್ಗೆನೋ ಯೋಚನೆ ಮಾಡಿ, ಅದು ಮರಣ ಹೊಂದಿದ ನಂತರ ಇವ್ರಿಗೆ ನೋವಾಗಲ್ಲ, ಇವ್ರಿಗೆ ಬಾಧೆ ಆಗಲ್ಲ, ಇಲ್ಲೇನು ನಡೀತಿದೆ ಅಂತ ಇವ್ರಿಗೆ ಗೊತ್ತಿಲ್ಲ, ಹೌದಾ? ಯಾವುದನ್ನೋ ನೆನೆಸ್ಕೊಂಡು ನಾನು ಮರಣ ಹೊಂದಿದ ನಂತರ ನನ್ನ ಅಂತ್ಯ ಸಂಸ್ಕಾರವನ್ನು ನನ್ನ ಮಕ್ಕಳು ಚೆನ್ನಾಗಿ ಮಾಡ್ತಾರಾ? ನೀವು ನನ್ನ ಅಂತ್ಯ ಸಂಸ್ಕಾರವನ್ನು ಚೆನ್ನಾಗಿ ಮಾಡಿಲ್ಲ ಅಂದರೆ ನನ್ನ ರಿಲೇಟಿವ್ಸ್ ಎಲ್ಲ ಬಂದು ಏನು ಅಂದ್ಕೊಂಡ್ಬಿಡ್ತಾರೋ? ಆವಾಗ ಏನು ಅಂದ್ಕೊಂಡ್ರೆ ಏನು ಅಂದ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನು? ನೀವು ಯೋಚನೆ ಮಾಡಿ ನೋಡಿ. ಅಂದರೆ ನಮ್ಮ ನೆಮ್ಮದಿಯನ್ನು ಎಷ್ಟು ಚೆನ್ನಾಗಿ ಹಾಳು ಮಾಡ್ಕೊಳ್ತಿದ್ದೀವಿ, ಹೌದಾ? ಸತ್ಯವೇದಲ್ಲೂ ಒಂದು ಮಾತನ್ನು ಬರೆಸಿದ್ದಾರೆ. ಯೋಬನ ಗ್ರಂಥ 21ನೇ ಅಧ್ಯಾಯ 21ನೇ ವಚನ, 21. ಹೌದಾ? ಹೇಳ್ತಿದ್ದಾರೆ ಏನಂತ? ನೀವು ಮರಣ ಹೊಂದಿದ ನಂತರದ ಬಗ್ಗೆ ಮತ್ತೆ ದಯವಿಟ್ಟು ಚಿಂತೆ ಮಾಡ್ಕೊಂಡು ಕೂತ್ಕೋಬೇಡಿ. ನೀವು ಮರಣ ಹೊಂದಿದ ನಂತರ ಏನಾಗುತ್ತೆ, ಮುಂದೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ನಾಳಿದ್ದು ಏನಾಗುತ್ತೆ ಅಂತ ಹೇಳಿ ಯಾವತ್ತೂ ಚಿಂತೆ ಮಾಡಬೇಡಿ ಅಂತ ಹೇಳ್ತಿರುವಂತಹ ಮಾತೇ ಇದು. ಏನಂತೆ? ಅವನ ಆಯಸ್ಸೇ ಕತ್ತರಿಸಿ ಹೋದ ಮೇಲೆ ತನ್ನನ್ನು ಹಿಂಬಾಲಿಸುವ ಸಂತತಿಯವರ ಚಿಂತೆ ಏನು? ತನ್ನ ಆಯಸ್ಸೇ ಮುಗಿದು ಹೋದಂತಹ ಕಾಲಕ್ಕೆ, ಅಂದರೆ ಆಯುಷು ಮುಗಿದು ಹೋದ ನಂತರ ಕಾಲಕ್ಕೆ ತನ್ನ ಸಂತತಿಯವರೋ ತನ್ನ ಮನೆಗೋ ಅಥವಾ ತನ್ನ ಅಂತ್ಯ ಸಂಸ್ಕಾರನೋ ಹೇಗಾದರೆ ಏನು, ಹೇಗಾಗಿಲ್ಲ ಅಂತ ಹೇಳಿದ್ರೆ ಏನು? ಇನ್ನು ಎಲ್ಲಿಂದ ಇರುತ್ತೆ ನಮ್ಮ ಖುಷಿ? ಎಲ್ಲಿಂದ ಇರುತ್ತೆ ಸಂತೋಷ? ಯೋಚನೆ ಮಾಡಿ ನೋಡಿ. ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ? ನೀವು ಹಿಂಗೆ ಕೂತ್ಕೊಳ್ಳಿ ಪ್ರಿಯರು, ನಿಮ್ಮ ಮೈಂಡನ್ನು ಒಂದು ಸಾರಿ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಏನೇನು ಆಲೋಚನೆ ಬರುತ್ತೆ ಅಂತ ಹೇಳಿ ನಿಮ್ಮ ತಲೆಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಇಲ್ಲಿ ಕೂತಿರ್ತೀರಾ, ಯಾವುದ್ರ ಬಗ್ಗೆನೋ ಆಲೋಚನೆ ಬರ್ತಿರುತ್ತೆ. ನಿನಗೆ ಎಷ್ಟು ಕಷ್ಟ, ನಿಮ್ಮ ಮನಸ್ಸು ನಿಮಗೆ ಹೇಳುವಂತಹ ಮಾತು, ನಿನಗೆ ಎಷ್ಟು ಕಷ್ಟ ಇದೆ ಗೊತ್ತಾ, ನಿನಗೆ ಎಷ್ಟು ಬಾಧೆ ಇದೆ ಗೊತ್ತಾ? ನಿನಗಿರುವಂತಹ ಕಷ್ಟ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಯಾರು ಹೇಳುವಂತಹ ಮಾತು? ನಿಮ್ಮ ಮನಸ್ಸೇ, ಹೌದಾ? ಒಂದ್ಸರಿ ನಿಮ್ಮ ಮನಸ್ಸಿಗೆ ಮತ್ತೆ ಒಂದು ಕೌಂಟರ್ ಆರ್ಗ್ಯುಮೆಂಟನ್ನು ಹಾಕಿ ಮತ್ತೆ ಒಂದು ಪ್ರಶ್ನೆಯನ್ನು ಕೇಳಿ, ಏನು ಕೊರತೆ ಇದೆ ಹೇಳು ನಿನಗೆ ಹೋಗಲಿ ಅಂತ ಕೇಳಿ. ಏನು ಕೊರತೆ ಇರುತ್ತೆ? ಏನೂ ಕೊರತೆ ಇರೋದಿಲ್ಲ. ಆದರೆ ನಮ್ಮ ಮನಸ್ಸು ನಮಗೆ ಹೇಳಿದ್ದೇನಂತ? ನಮಗೆ ಅನ್ನಿಸ್ತಿರುವಂತಹದ್ದು ಏನಂತ? ನನಗಿರುವಷ್ಟು ಕಷ್ಟ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಇನ್ನೇನು ಕೊಡಬೇಕಿತ್ತು ದೇವರು ನಮಗೆ ಈ ಕೊಟ್ಟಿರುವುದಕ್ಕಿಂತ ಇನ್ನೇನು ಕೊಡಬೇಕಿತ್ತು? ಒಬ್ಬರ ಅಜ್ಜಿಯನ್ನು ನೋಡೋಣ, ಸ್ಕ್ರೀನ್ ಮೇಲೆ ಒಬ್ಬರ ಅಜ್ಜಿಯನ್ನು ನೋಡೋಣ. ಆ ಅಜ್ಜಿಗೆ ಕುಷ್ಠರೋಗ. ಓಕೆ, ಈಗ ಆ್ಯಕ್ಚುಲಿ ರಾಧಾ ಮನೋಹರ್ ದಾಸ್ ಗೊತ್ತಲ್ವ ನಮಗೆ? ಕ್ರಿಸ್ತು ವಿರೋಧಿ. ನಮ್ಗೆ ಗೊತ್ತಿಲ್ಲ ಅಂದವ್ರು ದಯವಿಟ್ಟು ತಿಳ್ಕೊಳ್ಳಿ, ಕ್ರಿಸ್ತು ವಿರೋಧಿ. ಓಕೆ, ಈ ವ್ಯಕ್ತಿ ಬಂದು ಆ ಅಜ್ಜಿ ಯೇಸು ಕ್ರಿಸ್ತರನ್ನು ನಂಬ್ಕೊಂಡಿದ್ದಾಳೆ, ಸುಮಾರು ವರ್ಷದಿಂದ ನಂಬ್ಕೊಂಡಿದ್ದಾಳೆ.
ತನ್ನ ಕುಷ್ಠರೋಗದಲ್ಲೂ ರಸ್ತೆಯಲ್ಲಿ ಕೂತ್ಕೊಂಡು ತನ್ನ ಜೀವನವನ್ನು ಸಾಗಿಸ್ತಿರುವಂಥವಳು ಪ್ರಿಯರೇ ಆ ಅಜ್ಜಿ. ಓಕೆ, ಈಗ ಆ ವಿಡಿಯೋವನ್ನು ಒಂದು ಸಾರಿ ನೋಡಿ. తెలుగులోనే మనం ಹೇಳಿ ప్రయత్నం నాయన బిడ్డ తండ్రి నీ కానుకలు ఇచ్చారు నాయన ఎంతకు 4 రెట్లు ఈ తండ్రి పెవ్వ 6 కుటుంబ దీవించి ఆచరించి తండ్రి నాయన ఉద్యోగాల్లోని చదువుల్లోని ప్రయాణాల మీద నువ్వు తోడాయి ఉండి తండ్రి నీ చెట్టు బలం ఇచ్చి నడిపించి నాయన నీ అత్తవారి మీద ఉంచి తండ్రి పెవ్వ ఎల్లప్పుడూ నువ్వు తోడుగా నీడగా ఉండు తండ్రి నాయన గొప్పదేవుడు తండ్రి బలవంతుడు తండ్రి లోకరక్షకుడు తండ్రి నాయన నువ్వు లేకపోతే మేము ఉండలేము తండ్రి. అమ్మ సంతోషం. ఇప్పుడు నీకు ఇంకో 100 కూడా ఇస్తా. ఇప్పుడు నేను నీకు సహాయం చేశాను సంతోషంకి. ఇప్పుడు నువ్వు వేసు ప్రార్థన చేసావు, మంచిదే. మరి ప్రార్థన నీకు నేర్పించింది ఎవరు? మేము దేవుడి కాడికి వెళ్ళి మేము బాప్టిజం తీసుకొని మేము నేర్చుకుంటాం. సరే, బాప్టిజం ఎప్పుడు తీసుకున్నావు? 20 సంవత్సరాలు. సరే, రైట్, ఓకేనమ్మా. మరి నువ్వు ఇప్పుడు ఆ ప్రార్థన చేసినప్పుడు లోకరక్షకుడు అది ఇది అని చెప్పావు కదా, మమ్మల్ని చల్లగా చూడాలి, అదిదాను, మంచిదే. మరి నువ్వు 20 సంవత్సరాల క్రితం బాప్టిజం తీసుకున్నావు, మరి నిన్నెందుకు ఆయన ఏం చల్లగా చూడలేదు? మరి చూస్తున్నాడు, మరి ఆయన చూడబట్టుకేనండి పోలింగ్గా ఉన్నాము. కాదు, నీకు వాళ్ళు పాస్టర్లు ఏం చెప్తారు? కళ్ళు లేని వాళ్ళకి కళ్ళు, కాళ్ళు లేని వాళ్ళకి కాళ్ళు అని చెప్తారు కదా. మరి నువ్వు చిన్నప్పటి నుంచి ఇలాగే ఉన్నావు. ఇప్పుడు నీ పరిస్థితిలో ఏమైనా మార్పు వచ్చిందా? మార్పు వచ్చాయండి. ఏం మార్పు వచ్చింది? బాగు చేశాడు దేవుడు. ఎలా మరి? ఏం ఇక్కడ పడిపోయాయండి, పడిపోతే ఆ దేవుడు బాగు చేశాడు. ఇప్పటికి శుభ్రంగా ఉన్నాను. ఇది వరకు అది కూడా లేదా? లేదండి. మార్పు వచ్చిందండి. దేవుడు మార్చకపోతే మేము ఎలా బతుకుతామండి? దేవుడు మార్పు ఉంది. దేవుడు మార్పు ఉందా? ఇప్పుడు నీకు జనం డబ్బులు వేస్తున్నారా? వేస్తారండి, రూపాయి ఆ చేతిలో ఉన్న కాడికి వేస్తారండి. ఇప్పుడు ఆయన నేను 50 వేసాను, ఇంకో 100 కూడా ఇస్తున్నా. ఇస్తున్నాను నీకు. ఆ దేవుడు ఇంకా ರಕ್ಷಿಸ್ತಾರೋ ఇంకా ఎక్కువ ಇರ್ತಾನೆ దేవుడు. ಏನರ್ಥ ಆಯಿತು ಪ್ರಿಯರೇ ನಮಗಿದರಲ್ಲಿ? ಏನಿದ್ರು, ಮನೆ ಇದ್ರು, ಆರೋಗ್ಯ ಇದ್ರು, ಊಟ ಇದ್ರು, ನೀರಿದ್ರು, ಎಲ್ಲ ಇದ್ರು, ಹಾಕ್ಕೊಳ್ಲಿಕ್ಕೆ ಬಟ್ಟೆ ಇದ್ರು, ಚೆನ್ನಾಗಿರುವಂತಹದ್ದು, ಇದೆಲ್ಲ ಇದ್ರೂ ನಾವು ಖುಷಿಯಾಗಿಲ್ಲ, ನಾವು ಸಂತೋಷವಾಗಿಲ್ಲ. ಆ ಅಜ್ಜಿ ಹೇಳಿರುವಂತಹದ್ದು ಏನಂತ ಹೇಳಿದ್ರು ಅಂತ ನಮಗೆ ಸ್ವಲ್ಪ ಆದರೂ ಅರ್ಥ ಆಗಿರಬೇಕಲ್ವ? ಅಟ್ಲೀಸ್ಟ್ ಆ ಭಾವನೆ ಎಲ್ಲಾದರೂ ಅರ್ಥ ಆಗಿರಬೇಕಲ್ವ? ಬೇರೆ ಭಾಷೆ ಆದರೂ ಏನರ್ಥ ಆಯಿತು? ಅಲ್ಲಿ ಎದುರುಗಿರುವಂತಹ ವ್ಯಕ್ತಿ ಕೇಳ್ತಿದ್ದಾರೆ ಏನಂತ, ನೀನು ಇಷ್ಟು 20 ವರ್ಷ ಆಯಿತು ಅಂತಿದೆಯಲ್ಲ ಬ್ಯಾಪ್ಟಿಸಮ್ ತೊಗೊಂಡು, ನಿನಗಿನ್ನೂ ಈ ಕಷ್ಟ ಏನು, ಯಾವ ರೋಗ ಇದೆ ಅಂತ ಹೇಳಿದೆ ಅಜ್ಜಿಗೆ, ಹೌದಲ್ವಾ? ನಿನಗೆ ಈ ರೋಗದಿಂದ ನೀನು ಬಳಲ್ತಿದ್ಯಾ, ಯೇಸು ಕ್ರಿಸ್ತರು ನೀನು ಮಾಡಿರುವಂತಹ ಮೇಲೇನು, ನಿನ್ನ ದೇವರು ನೀನು ಮಾಡಿರುವಂತಹ ಮೇಲೇನು, ಏನು ಚೆನ್ನಾಗಿಟ್ಟಿದ್ದಾರೆ. ಆ ಅಜ್ಜಿ ಹೇಳಿದ್ರು, ನನ್ನನ್ನು ತಂಪಾಗಿಟ್ಟಿದ್ಯಾ, ತಣ್ಣಗಿಟ್ಟಿದ್ಯಾ ಅಂತ ಹೇಳಿ. ಅದಕ್ಕೆ ಅವ್ರು ಕೇಳ್ತಿದ್ದಾರೆ ಆ ಅಜ್ಜಿಯನ್ನು ಏನಂತ, ನಿನ್ನನ್ನು ಏನು ಚೆನ್ನಾಗಿಟ್ಟಿದ್ದಾರೆ, ಏನು ತಂಪಾಗಿಟ್ಟಿದ್ದಾರೆ ನಿನ್ನ ದೇವರು ಅಂತ ಹೇಳಿದ್ರೆ, ಅದೇನು ಹಂಗಂದ್ಬಿಟ್ಟೆ, ನನ್ನನ್ನು ಇಷ್ಟು ಚೆನ್ನಾಗಿಟ್ಟಿದ್ದಾರೆ ನೀನು ಕಾಣಿಸ್ತಿಲ್ವಾ, ಇಷ್ಟು ಚೆನ್ನಾಗಿಟ್ಟಿದ್ದಾರೆ ನನ್ನನ್ನು, ನನಗೆ ಯಾವ ಕೊರತೆಯೂ ಮಾಡಿಲ್ಲ, ದೇವರು ಇಟ್ಟಿರೋದಕ್ಕೆ ಅಲ್ವಾ ನಾವು ಇಷ್ಟು ಚೆನ್ನಾಗಿರುವಂತಹದ್ದು. ಚೆನ್ನಾಗಿದ್ದಾರೆ ಅವರು. ಒಂದ್ಸರಿ ನೋಡಿ, ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ, ನಮ್ಮ ಜೀವನನೂ ಅವ್ರ ಜೀವನನೂ ಒಂದ್ಸರಿ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥೆಸಲೋನಿಕದವರಿಗೆ ಬರೆದ ಮೊದಲನೇ, ಅದೇ ಓಪನ್ ಮಾಡಬೇಡಿ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5:16 ಒಂದು ವಚನ ಓದಿದ್ವಿ. ಏನಂತ ಇತ್ತು ಅದರಲ್ಲಿ? ನೀವು ಯಾವಾಗಲೂ ಸಂತೋಷವಾಗಿರಿ, ಆವಾಗ ಆಟೋಮ್ಯಾಟಿಕ್ಕಾಗಿ ನೀವೇನು ಮಾಡ್ತೀರಾ? ದೇವರಿಗೆ ಕೃತಜ್ಞತೆ ಹೇಳ್ತೀರಾ. ಅವ್ರು ಯಾವಾಗಲೂ ಸಂತೋಷವಾಗಿದ್ದಾರೆ. ಆ ವಿಡಿಯೋ ಎಷ್ಟು ವೈರಲ್ ಆಯಿತು ಗೊತ್ತಾ? ಕೋಟ್ಯಾನುಗಟ್ಟಲೆ ನೋಡಿದ್ರು ಜನ. ಏನಕ್ಕೋಸ್ಕರ? ಆ ಅಜ್ಜಿ ಕೊಟ್ಟಂಥ ಉತ್ತರಕ್ಕೋಸ್ಕರ. ನೀನು ಏನು ಚೆನ್ನಾಗಿಟ್ಟಿದ್ಯಾ ಅಂತ ಕೇಳ್ತಿದ್ದಾರಲ್ಲ, ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ನಾನು ಆರಾಮಾಗಿಟ್ಟಿದ್ದಾರೆ, ಸುಖವಾಗಿಟ್ಟಿದ್ದಾರೆ. ಲಾಸ್ಟಲ್ಲಿ ಅದು ಹೇಳಿದ್ರು, ಸುಖವಾಗಿಟ್ಟಿದ್ದಾರೆ ದೇವರು ನನ್ನನ್ನು. ಇರುವಂತಹದ್ದು ಯಾವ ರೋಗ? ಕುಷ್ಠರೋಗ. ಆ ರೋಗದಲ್ಲೂ ಸಹ ಏನು ಹುಡುಕೊಳ್ತಿದ್ದಾರೆ? ಸಂತೋಷ. ತನ್ನ ದೇವರು ತನಗೆ ಯಾವ ಕೊರತೆಯನ್ನು ಇಟ್ಟಿಲ್ಲ. ಆ ವ್ಯಕ್ತಿ ನೀಟಾಗಿ ಕೇಳ್ತಿದ್ದಾನೆ ಏನಂತ, ನೀನು ಇಷ್ಟು ನಂಬ್ಕೊಂಡಿದ್ಯಲ್ವ ದೇವರನ್ನು, ನಿನಗೆ ಯಾಕೆ ಈ ಪರಿಸ್ಥಿತಿ ಅಂತ. ಏನು ಪರಿಸ್ಥಿತಿ ಇದೆ? ಆ ಅಜ್ಜಿ ಮಾತಾಡ್ತಿರುವಂತಹ ಲೆಕ್ಕ ಹೇಗಿದೆ ಗೊತ್ತಾ? ಏನು ಪರಿಸ್ಥಿತಿ ಇದೆ? ನಾನು ಆರಾಮಾಗಿದ್ದೀನಿ, ನಾನು ಸುಖವಾಗಿದ್ದೀನಿ ನನ್ನ ಜೀವನದಲ್ಲಿ. ತಂಪಾಗಿಟ್ಟಿದ್ದಾರೆ ದೇವರು ನನ್ನನ್ನು. ಪ್ರಾರ್ಥನೆ ಮಾಡಬೇಕಾದ್ರೆ ಹೊರಗಡೆ ಬಂದಂತಹ ಪದ ತಣ್ಣಗಿಟ್ಟಿದ್ದಾರೆ ದೇವರು ನನ್ನನ್ನು. ನಾಚಿಕೆ ಆಗಬೇಕಲ್ವ ನಮ್ಮ ಜೀವನಗಳನ್ನು ನೋಡಿಕೊಂಡ್ರೆ ಒಂದು ಸಾರಿ. ಏನು ಕೊರತೆ ಮಾಡಿದ್ದಾರೆ ದೇವರು ನಮಗೆ? ಏನೂ ಕೊರತೆ ಮಾಡಿಲ್ಲ, ಹೌದಾ? ಆ ಅಜ್ಜಿ ಆ ಕಷ್ಟದಲ್ಲೂ ಸಹ ಸಂತೋಷವಾಗಿದ್ದಕ್ಕೆ ಯಾರ ನಾಮ ಕೃತಜ್ಞತೆ, ಯಾರ ನಾಮಕ್ಕೆ ಘನತೆ ಬಂತು? ದೇವರ ನಾಮಕ್ಕೆ. ನಮ್ಮನ್ನು ಇಟ್ಟಿದ್ದಾರೆ, ನಮಗೆ 3 ಹೊತ್ತು ಊಟ ಕೊಟ್ಕೊಂಡು, ನಾನ್ ವೆಜ್ಜು, ವೆಜ್ಜು, ಇನ್ನೂ ಏನೇನು ಬೇಕು ಎಲ್ಲ ಕೊಟ್ಕೊಂಡು, ಹಣ್ಣುಗಳು ತರಕಾರಿಗಳು ಎಲ್ಲ ಕೊಟ್ಕೊಂಡು, ಬಟ್ಟೆ ಕೊಟ್ಟು, ಮನೆ ಕೊಟ್ಟು, ಇಷ್ಟೆಲ್ಲ ಮಾಡಿದ್ರು ಏನಿಲ್ಲಂತೆ? ಸಂತೋಷ ಇಲ್ವಾ?
ಖುಷಿ ಇಲ್ವಾ? ನಾವು ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ದೇವರ ನಾಮಕ್ಕೆ ನಾವು ಯಾವತ್ತೂ ಘನತೆಯನ್ನು ತರುವಂಥವ್ರು ಆಗೋದಿಲ್ಲ ಪ್ರಿಯ. ಚಿಕ್ಕ ಚಿಕ್ಕ ವಿಚಾರವನ್ನು ಹುಡುಕ್ತೀವಿ. ಅವಾಗ ಚಿಕ್ಕ ಚಿಕ್ಕ ವಿಚಾರವನ್ನು ಹುಡುಕಿ ದೇವರಿಗೆ ಕೃತಜ್ಞತೆ ಹೇಳ್ತೀವಿ. ನಾವು ಖುಷಿಯಾಗಿದ್ದರೆ, ನಾವು ಸಂತೋಷವಾಗಿದ್ದರೆ. ಇಲ್ಲ ನಮಗಿನ್ನೂ ಏನೂ ಇಲ್ಲ ಅಂತ ಹೇಳಿ ಇನ್ನೊಬ್ಬರನ್ನು ನೋಡಿ ಬಾಧೆ ಪಡ್ತೀವಿ. ಅವ್ರಿಗಿರುವಂತಹದ್ದು ನಮಗಿಲ್ಲ ಅಂತ. ಅವರು ಇನ್ನೊಬ್ಬರನ್ನು ನೋಡ್ತಾರೆ, ಅವ್ರಿಗಿರುವಂತಹದ್ದು ನಮಗಿಲ್ಲ ಅಂತ ಅವರು ಬಾಧೆ ಪಡ್ತಿದ್ದಾರೆ. ಅಂದರೆ ನಾವು ಬಾಧೆ ಪಡ್ತಿದ್ದೀವಿ. ನಾವು ಯಾರನ್ನ ನೋಡಿ ಬಾಧೆ ಪಡ್ತಿದ್ದೀವೋ ಅವರು ಬಾಧೆ ಪಡ್ತಿದ್ದಾರೆ, ಅವ್ರು ಯಾರನ್ನು ನೋಡಿ ಬಾಧೆ ಪಡ್ತಿದ್ದಾರೋ ಅವರು ಬಾಧೆ ಪಡ್ತಿದ್ದಾರೆ. ಈ ಲೈನಲ್ಲಿ ಯಾರು ಖುಷಿಯಾಗಿದ್ದಾರೆ? ಇದಕ್ಕೇನಾದ್ರು ದೇವರು ನಮಗೆ ಜೀವನ ಕೊಟ್ಟಿತ್ತು? ಕೊರಗಿ ಕೊನೆಯವರೆಗೂ ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡು, ನಾಳೆ ಏನಾಗೋಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು, ನನ್ನ ಕೆಲಸ ಹೊರಟೋದ್ರೆ ನಾಳೆ, ಇವತ್ತು ಕೆಲಸ ಕೊಟ್ಟಿರ್ತಾರೆ ದೇವರು, ನನ್ನ ಕೆಲಸ ಹೊರಟೋದ್ರೆ ನಾಳೆ ನನಗೆ ರೋಗ ಬಂದುಬಿಟ್ರೆ, ನಾಳೆ ನನಗೆ ಕಾಯಿಲೆ ಬಂದುಬಿಟ್ರೆ, ನನ್ನ ಮಕ್ಕಳನ್ನು ನೋಡ್ಕೊಳ್ಳುವಂಥವ್ರು ಯಾರು, ನನ್ನ ಕುಟುಂಬವನ್ನು ನೋಡ್ಕೊಳ್ಳುವಂಥವ್ರು ಯಾರು? ಎಲ್ಲಿಂದ ಬರುತ್ತಾ ಪ್ರಿಯರೇ ನಮಗೆ ಆಲೋಚನೆಗಳೆಲ್ಲ? ಅಂದರೆ ನಾಳೆ ನಮಗೇನಾದರೂ ರೋಗ ಬಂದರೆ ನಮ್ಮ ಕುಟುಂಬವನ್ನು ಪೋಷಿಸುವಂತಹದ್ದು ಯಾರು? ಇದಿರಬೇಕಾಗಿರುವಂಥ ಆಲೋಚನೆನ? ಇದಿದ್ದರೆ ಖುಷಿಯಾಗಿರ್ತೀವ ನಾವು? ತಂದೆ, ನಾನು ನನ್ನ ಮಕ್ಕಳನ್ನು ನಿಮ್ಮಲ್ಲಿ ಬೆಳೆಸ್ತಿದ್ದೀನಿ, ನಾನು ನಿಮ್ಮ ಕೆಲಸಕ್ಕೆ ಉಪಯೋಗ ಪಡ್ತಿದ್ದೀನಿ, ನನ್ನ ಕುಟುಂಬದ ಜವಾಬ್ದಾರಿ ಬಾಧ್ಯತೆ ನಿಮ್ಮದು ಅಂತ ಹೇಳಿ ದೇವರ ಹತ್ರ ಒಂದು ಸಾರಿ ಹೇಳಿ ದೇವರ ಕೈಯಲ್ಲಿ ಒಪ್ಪಿಸ್ಕೊಟ್ಟು ಯಾವಾಗಲೂ ಖುಷಿಯಾಗಿರ್ಬೋದಲ್ವಾ? ಅದಕ್ಕೆ ಸತ್ಯವೇದದಲ್ಲಿ ಒಂದು ಮಾತನ್ನು ಬರೆಸಿರುವಂತಹದ್ದು, ಅಲ್ಪ ವಿಶ್ವಾಸಿಗಳೇ. ಯಾರು ನಾವೆಲ್ಲ? ಚಿಕ್ಕ ಚಿಕ್ಕ ವಿಚಾರಗಳು ನಾವು ಎಷ್ಟು ಚೆನ್ನಾಗಿ ದೇವರು ಕೊಟ್ಟಿರುವಂತಹ ಮೇಲನ್ನು ರೆಕಗ್ನೈಸ್ ಮಾಡ್ತಿಲ್ಲ ನಮ್ಮ ಕೋರಿಕೆಗಳಿಂದ, ನಮ್ಮ ಕೊರತೆಗಳಿಂದ ಅಂತ ಹೇಳಿದ್ರೆ, ಊಟದ ಎಕ್ಸಾಂಪಲ್ ತೊಗೊಳ್ಳೋಣ ಒಂದು ಸಾರಿ. ನೀವು ಊಟ ಮಾಡ್ತಿರ್ಬೇಕಾದ್ರೆ ಯಾವಾಗಲಾದರೂ ಕೂತ್ಕೊಂಡು ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಯಾವತ್ತು ಊಟ ಮಾಡ್ತಿರ್ಬೇಕಾದ್ರೆ ಆ ಊಟವನ್ನು ಫಸ್ಟು ನೀವು ಅನ್ನ ಹಾಕ್ಕೊಂಡು ಅದರ ಮೇಲೆ ನೀಟಾಗಿ ಸಾಂಬಾರು ಹಾಕ್ಕೊಂಡು ಕಲಸಿ ಪ್ರತಿಯೊಂದೊಂದು, ಆ ಮಗು ಹಾಡು ಹೇಳ್ತಿದೆ, ದಯವಿಟ್ಟು ಸೌಂಡ್ ಬರ್ತಿದೆ ನೋಡ್ಕೊಳ್ಳಿ. ಓಕೆ, ಈಗ ನೀವು ಊಟ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದೊಂದು ಅನ್ನದಲ್ಲಿರುವಂತಹ ರುಚಿಯನ್ನು ಆಸ್ವಾದಿಸಿ ದೇವರಿಗೆ ಪ್ರತಿಯೊಂದೊಂದು ಅಗಳಿನ ನಿಮಿತ್ತ ಥ್ಯಾಂಕ್ಸ್ ಹೇಳಿ ಯಾವತ್ತು ಊಟ ಮಾಡಿದ್ದೀವಿ ನಾವು? ಈ ಥರ ನಮ್ಮ ಜೀವನಗಳಲ್ಲಿ ಯಾವತ್ತು ಊಟ, ಎಷ್ಟು ದಿನ ಆಗಿದೆ ಊಟ ಮಾಡಿ, ಎಷ್ಟು ವರ್ಷ ಆಗಿದೆ ಊಟ ಮಾಡಿ, ಈ ಥರ ಊಟ ಕೊಟ್ಟಿರುವಂಥದ್ದು ಯಾರು? ದೇವ್ರೇ. ಓಕೆ, ಈಗ ನಾವು ಊಟ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದೊಂದು ಅನ್ನವನ್ನು ಆಸ್ವಾದಿಸಿ, ನಾವು ತಿಂತಿರುವಂತಹ ಪ್ರತಿಯೊಂದು ಅನ್ನವನ್ನು ಆಸ್ವಾದಿಸಿ ಅದರಲ್ಲಿರುವಂತಹ ರುಚಿಯನ್ನು ಸವಿದು, ಅಬ್ಬಾ ಏನಿದೆ ಅಂತ ಹೇಳಿ ಎಷ್ಟು ದಿನ ಆಗಿದೆ ಈ ಥರ ಊಟ ಮಾಡಿ? ನೀವು ಯೋಚನೆ ಮಾಡಿ ನೋಡಿ ಒಂದು ಸಾರಿ. ಊಟ ಮಾಡುವಂಥದ್ದು ಹೇಗೆ ಗೊತ್ತಾ? ನಾವೆಲ್ಲ ಊಟ ಮಾಡುವಂಥದ್ದು ಹೇಗೆ? ಹೇಗಿರುತ್ತೆ ಪ್ರಿಯರೇ ನಾವು ಊಟ ಮಾಡುವಂತಹ ಕ್ರಮ? ಫೋನ್ ನೋಡ್ಕೊಂಡು ತಿನ್ನುವಂಥವ್ರು ಒಂದು ಸ್ವಲ್ಪ ಜನ, ಟಿ ವಿ ನೋಡ್ಕೊಂಡು ತಿನ್ನುವಂಥವ್ರು ಇನ್ನೊಂದು ಸ್ವಲ್ಪ ಜನ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಊಟ ಮಾಡಿಬಿಟ್ಟಿರ್ತಾರೆ, ಮುಗ್ದೋಗಿರುತ್ತೆ. ಮತ್ತೆ ಹೆಂಡತಿ ಹತ್ರ ಹೇಳ್ತಿರ್ತಾರೆ ಊಟ ಹಾಕ್ಕೊಡು ಅಂತ. ಹೌದಾ? ಅವಾಗ ಹೆಂಡತಿ ಬಂದು ನೆನಪಿಸ್ಬೇಕು, ಇವಾಗ ತಾನೇ ತಿಂದ್ರಲ್ರಿ ಅಂತ. ಸರಿ ಬಿಡು ಹಾಗಿದ್ರೆ. ಅಂದರೆ ನಾವು ತಿಂದಿರುವಂಥದ್ದು ನಮಗೆ ನೆನಪಿಲ್ವಾ? ಎಲ್ಲಿದ್ವಿ ಊಟ ಮಾಡಬೇಕಾದ್ರೆ? ಎಲ್ಲಿದ್ವಿ ಹಾಗಿದ್ರೆ? ಇರಲಿಲ್ವಾ? ಆ ಕ್ಷಣದಲ್ಲಿ ಇರಲಿಲ್ಲ. ದೇಹ ಮಾತ್ರ ದೇಹಕ್ಕೆ ಮಾತ್ರ ಹೋಗ್ತಾ ಇತ್ತು. ನಮ್ಮ ಮೆದುಳು ಎಲ್ಲೋ ಇತ್ತು, ಮುಂದಿನದ ಬಗ್ಗೆ ಯೋಚನೆ ಮಾಡಿಕೊಂಡು, ಅಯ್ಯೋ ಇವತ್ತು ಊಟ ಸಿಗ್ತಿದೆ, ನಾಳೆ ಊಟ ಸಿಕ್ಕುತ್ತೋ ಇಲ್ವೋ ಅಂತ ಹೇಳಿ ಯೋಚನೆ ಮಾಡ್ತಿತ್ತು. ಹೌದಾ? ಇವತ್ತು ಕೊಟ್ಟಿರುವಂಥ ಊಟವನ್ನು ಬಿಟ್ಬಿಟ್ವಿ, ಮುಂದೆ ಊಟ ಸಿಕ್ಕುತ್ತೋ ಇಲ್ವೋ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿದ್ದೀವಿ. ಖುಷಿ ಏನಕ್ಕಿಲ್ಲ? ಸಂತೋಷ ಏನಕ್ಕಿಲ್ಲ? ನಾವು ಮಾಡ್ತಿರುವಂತಹ ಪ್ರತಿ ಕೆಲಸದ ಮೇಲೂ ನಿಗಾ ಇಟ್ಟು ನಮ್ಮ ಪೂರ್ತಿ ಆತ್ಮ, ಶರೀರ, ಪ್ರಾಣ, ನಮ್ಮ ಮೆದುಳು, ನಮ್ಮ ಹೃದಯ ಎಲ್ಲ ಒಂದೇ ಕಡೆ ಇಟ್ಕೊಂಡು ನಾವು ಮಾಡುವಂಥ ಕೆಲಸವನ್ನು ಮಾಡ್ತಿಲ್ಲ. ಅದಕ್ಕೆ ಬೈಬಲ್ ಓದಬೇಕಾದ್ರೂ ಇದೇ ಪ್ರಾಕ್ಟೀಸ್. ಹೌದಾ ಇಲ್ವಾ? ಸತ್ಯವೇದ ಓಪನ್ ಮಾಡಿರ್ತೀವಿ, ಮುಂದೆ ಇಟ್ಕೊಂಡಿರ್ತೀವಿ, ಕಣ್ಣು ಮಾತ್ರ ಬೈಬಲ್ ಮೇಲೆ ಇರುತ್ತೆ, ಹೃದಯ ಎಲ್ಲೋ ಇರುತ್ತೆ ಯೋಚನೆ ಮಾಡ್ಕೊಂಡು. ಹೌದಾ? ಎಲ್ಲಿಂದ ಬರುತ್ತೆ ಪ್ರಿಯರೇ ಸಂತೋಷ, ಖುಷಿ ಎಲ್ಲ ಹೀಗಿದ್ರೆ? ನಾಳೆ ಬಗ್ಗೆ, ಅದಕ್ಕೆ ಸತ್ಯವೇದದಲ್ಲಿ ಎಷ್ಟು ಸರಿ ಹೇಳಿದ್ದಾರೆ, ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ ಹೇಳಿದ್ದಾರೆ ಇಲ್ವಾ ಸತ್ಯವೇದದಲ್ಲಿ? ನಿಮ್ಮ ಗಮನ ಇಲ್ಲಿರಲಿ ಅಂತ ಸಾಕಷ್ಟು ಸಾರಿ ಹೇಳಿದ್ದೀನಿ. ಓಕೆ, ಹೇಳಿದಾರಾ ಇಲ್ವಾ ಸತ್ಯವೇದದಲ್ಲಿ? ನೀವು ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ದೇವರು ಮತ್ತೆ ಹೇಳ್ತಿದ್ದಾರೆ, ಇವತ್ತಿನಲ್ಲಿರೋ ಮಗನೇ, ಇವತ್ತು ನಿನಗೆ ನಾನು ಕೊಟ್ಟಿರುವಂತಹ ಜೀವನದಲ್ಲಿ ಖುಷಿಯಾಗಿರು, ಇವತ್ತು ನಾನು ನಿನಗೆ ಕೊಟ್ಟಿರುವಂತಹ ಜೀವನದಲ್ಲಿ ಸಂತೋಷವಾಗಿರು, ಯೋಚನೆ ಮಾಡಬೇಡ, ಕೊರಗಬೇಡ, ಕೊರತೆಗಳು ಯಾವತ್ತೂ ಸಹ ತೀರೋದಿಲ್ಲ, ಇರುವಂತಹದ್ರಲ್ಲಿ ತೃಪ್ತಿಯಾಗಿರು, ಆರಾಮಾಗಿರು, ನಾನು ಕೊಟ್ಟಿರುವುದಕ್ಕೆಲ್ಲದಕ್ಕರ ನಿಮಿತ್ತ ನನಗೆ ಕೃತಜ್ಞತೆ ಹೇಳು, ಸಂತೋಷವಾಗಿರು. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಜನಾಂಗ ಅತ್ಯಂತ ಸಂತೋಷವಾಗಿರ್ತಾರೆ ಅಂತ ಹೇಳಿದ್ರೆ ಯಾವ ಜನಾಂಗ ಆಗಿರಬೇಕಿತ್ತು? ಕ್ರೈಸ್ತರು. ಯಾಕೆ? ಸತ್ಯವೇದದಲ್ಲಿ ಬರೆಸಿರುವಂತಹ ಜ್ಞಾನ ಎಲ್ಲೂ ಇಲ್ಲ ಪ್ರಿಯರೇ.
ಎಲ್ಲೂ ಇಲ್ಲ, ಯಾವ ಪುಸ್ತಕದಲ್ಲೂ ಇಲ್ಲ. ಸುಮಾರು ಜನ ಓಪನ್ ಮಾಡ್ಕೊಂಡಿದ್ದಾರೆ, ಏನು ಚಿಕ್ಕ ಚಿಕ್ಕದಾಗಿ ಮೈಂಡ್ಫುಲ್ನೆಸ್ ಸೆಷನ್ಸ್ ಅಂತ ಕೇಳಿದೀವ, ಹೆಸರನ್ನು ಕೇಳಿದೀವ. ಮೈಂಡ್ಫುಲ್ನೆಸ್ ಸೆಷನ್ಸ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇದಕ್ಕೆ ಫೀಸ್ ಬೇರೆ ಕಟ್ಟಿ ರಿಜಿಸ್ಟರ್ ಆಗಬೇಕು. 500 ರೂಪಾಯಿನೋ 1000 ರೂಪಾಯಿನೋ ಕಟ್ಟಿದ್ರೆ ಅವಾಗ ಹೇಳ್ಕೊಡ್ತಾರೆ, ನೀವು ಸಂತೋಷವಾಗಿಲ್ಲದೆ ಇರೋದು ಕಾರಣ ಏನು ಗೊತ್ತಾ, ನೀವು ನಾಳೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನೀವು ಇವತ್ತಿನಲ್ಲಿಲ್ಲ, ಈ ಕ್ಷಣದಲ್ಲಿಲ್ಲ ಅಂತ ಹೇಳಿ ಹೇಳ್ಕೊಡ್ತಾರೆ. ಫ್ರೀಯಾಗಿ ಕೊಟ್ಟಿದ್ದಾರಲ್ವ ದೇವರು. ಮಕ್ಕಳ, ನೀವು ಖುಷಿಯಾಗಿರಬೇಕು, ನೀವು ಸಂತೋಷವಾಗಿರಬೇಕು. ಪ್ರತಿ ಕ್ಷಣವೂ ಸಹ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಪ್ರತಿ ಕೆಲಸವನ್ನೂ ಸಹ ನಿಮ್ಮ ಹೃದಯಪೂರ್ವಕವಾಗಿ, ಮನಸ್ಪೂರ್ವಕವಾಗಿ ನೀವು ಒಂದು ಕೆಲಸ ಮಾಡ್ತಿದ್ದೀರಾ, ಅದನ್ನು ಹೃದಯಪೂರ್ವಕವಾಗಿ ಮಾಡಿ. ನೀವು ಬೈಬಲ್ ಓದ್ತಿದ್ದೀರಾ, ಹೃದಯಪೂರ್ವಕವಾಗಿ ಮಾಡಿ. ಆರಾಧನೆ ಮಾಡ್ತಿದ್ದೀರಾ, ಹೇಗೆ ಮಾಡಬೇಕು? ಆತ್ಮದಿಂದ, ಸತ್ಯದಿಂದ, ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಮಾಡಬೇಕು. ಅರ್ಧರ್ಧ ಮನಸ್ಸಿನಿಂದ ದಯವಿಟ್ಟು ಯಾವತ್ತೂ ಮಾಡಬೇಡಿ ಅಂತಲೇ ಅಲ್ವ ದೇವರು ಕೋರ್ಕೊಂಡಿರುವಂತಹದ್ದು. ಹಾಗಿದ್ರೆ ನಾವು ಸಂತೋಷವಾಗಿರೋದಿಲ್ಲ. ಮಾಡ್ತಿರುವಂತಹದ್ರ ಕೆಲಸದ ಮೇಲಿರಬೇಕು ಪೂರ್ತಿಯಾಗಿ ಕಾನ್ಸಂಟ್ರೇಷನ್. ಹೌದಾ? ಬೈಬಲ್ ಓದ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಕಣ್ಣು ಅಲ್ಲೇ ಇರಬೇಕು, ನಮ್ಮ ಮೆದುಳು ಅಲ್ಲೇ ಇರಬೇಕು. ಹೌದಾ? ಊಟ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಬಿರಿಯಾನಿ ಕೊಟ್ಟರೂ ಸಹ ನಮಗೆ ನಡುವೆ ಸಂತೋಷ ಆಗೋದಿಲ್ಲ ಅಲ್ವಾ? ನಮ್ಮ ಜೀವನಗಳು ಹೇಗೆ ಬದಲಾಗಿದೆ ಅಂತ ಹೇಳಿದ್ರೆ, ನಮಗಿಷ್ಟ ಆಗಿರುವಂಥ ಆಹಾರ ಬಿರಿಯಾನಿ ಕೊಟ್ಟರೂ ಸಂತೋಷ ಇರೋದಿಲ್ಲ ಜೀವನದಲ್ಲಿ. ಯಾಕೆ? ಇಲ್ಲಿ ತಿಂತಿದ್ದೀವಿ ಅಷ್ಟೇ, ಬಿರಿಯಾನಿಯನ್ನು ತಿಂತಿದ್ದೀವಿ. ನಮ್ಮ ಮೆದುಳು ಅಯ್ಯೋ ಹಿಂಗಾಗೋದ್ರೆ ನನ್ನ ಜೀವನದಲ್ಲಿ ನಾಳೆ ಹಂಗಾಗೋದ್ರೆ. ಸತ್ಯವೇದದಲ್ಲಿ ಒಬ್ಬ ರಾಜ, ಆ ರಾಜನಿಗೂ ಪಾಪ ನೆಮ್ಮದಿನೇ ಇಲ್ವಂತೆ. ಏನಕ್ಕೋಸ್ಕರ? ರಾಜ ಅಂತ ಹೇಳಿದ್ರೆ ಏನಾದರೂ ಕೊರತೆ ಇರುತ್ತಾ ಪ್ರಿಯರೇ? ಯಾವುದಾದ್ರೂ ಕೊರತೆ ಇರುತ್ತಾ? ತಿನ್ನಲಿಕ್ಕೆ ಏನೇನು ಬೇಕೋ ದೊಡ್ಡ ಡೈನಿಂಗ್ ಟೇಬಲ್ ಅಲ್ವಾ? ಸುಮಾರು ಡೈನಿಂಗ್ ಟೇಬಲ್ ಬಿಲ್ ಒಂದು 150ರಿಂದ 200 ಪಾತ್ರೆ ಇರುತ್ತಲ್ವ? ಬೆಲ್ಲ ನಾನ್ ವೆಜ್ಜು ವೆಜ್ಜು ಎಲ್ಲ ಇರುತ್ತಲ್ವ? ಚಿಟಿಕೆ ಹೊಡೆದ್ರೆ ಕೆಲಸದವ್ರು ಬಂದು ನಿಂತ್ಕೊಳ್ತಾರ, 100 ಜನ ಬೇಕಾದರೂ ಬರ್ತಾರ. ಸೇವಕರು ಇರ್ತಾರ, ದೊಡ್ಡ ಕುಟುಂಬ ಇರುತ್ತಾ, ಎಲ್ಲ ಇರುತ್ತಾ, ಹಣ ಇರುತ್ತಾ, ಐಶ್ವರ್ಯ ಇರುತ್ತಾ, ವೈದ್ಯರು ಬೇಕಾದರೆ ಬರ್ತಾರ, ಅನಾರೋಗ್ಯ ಆದರೆ ಎಲ್ಲ ಇರುತ್ತೆ. ಆದರೂ ಈ ರಾಜನಿಗೆ ಮನಃಶಾಂತಿಯಂತೂ ಇಲ್ವಂತೆ. ಏನಕ್ಕೋಸ್ಕರ ಅಂತ ಹೇಳಿ ಒಂದು ಸರಿ ನೋಡೋಣ ಸತ್ಯವೇದದಿಂದ. ಏನಕ್ಕೋಸ್ಕರ ಈ ರಾಜ ಆರಾಮಾಗಿರಲಿಲ್ಲ? ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 29ನೇ ವಚನ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 29ನೇ ವಚನ. ಸಾಕು. ಏನಕ್ಕಂತ ಈ ವ್ಯಕ್ತಿ ಆರಾಮಾಗಿಲ್ಲ, ಸಂತೋಷವಾಗಿಲ್ಲ, ಖುಷಿಯಾಗಿಲ್ಲ? ಹೌದಣ್ಣ. ರಾಜನೇ, ನೀನು ಹಾಸಿಗೆ ಮೇಲೆ ಮಲಗಿರುವಾಗ ಮುಂದೆ ಏನಾಗುವುದೋ ಎಂಬ ಯೋಚನೆಯು ನಿನ್ನಲ್ಲಿ ಹುಟ್ಟಿತಲ್ಲ? ಹುಟ್ಟಬಾರದಾಗಿರುವಂಥ ಆಲೋಚನೆ. ಮುಂದೆ ಹಿಂಗೆ ಆಗೋಗ್ಬಿಟ್ರೆ ನನ್ನ ರಾಜ್ಯವನ್ನು ಇನ್ನೊಬ್ಬರು ಬಂದು ಕಿತ್ಕೊಂಡು ಹೊರಟೋದ್ರೆ ಅವಾಗ ದೇವರು ಕೊಟ್ಟಿರುವಾಗೂ ಆರಾಮಾಗಿರೋದಿಲ್ಲ. ಈ ರಾಜ್ಯವನ್ನು ಇನ್ನೊಬ್ಬ ರಾಜ್ಯ ಬಂದು ಯುದ್ಧ ಮಾಡಿ ಕಿತ್ಕೊಂಡು ಹೋದ ನಂತರನೂ ಆರಾಮಾಗಿರೋದಿಲ್ಲ. ಯಾವಾಗ ಖುಷಿಯಾಗಿರುವಂತಹ ವ್ಯಕ್ತಿ ಆಗಿದ್ದರೆ ಯಾವಾಗೂ ಖುಷಿಯಾಗಿರೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಇನ್ನು ಮುಂದೆ ಹೇಗಿರುತ್ತೆ ನಮ್ಮ ಜೀವನ ಹೇಳಿ? ಇದೇ ಜೀವನನ ಪ್ರಾಕ್ಟೀಸ್ ಮಾಡೋಣ ದಯವಿಟ್ಟು. ಇದು 1 ದಿನದಲ್ಲಿ 2 ದಿನದಲ್ಲಿ ಬರುವಂತಹದ್ದಲ್ಲ, ಆಗುವಂತಹದ್ದಲ್ಲ. ಖುಷಿಯಾಗಿರುವಂತಹದ್ದು, ಸಂತೋಷವಾಗಿರುವಂತಹದ್ದು 1-2 ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ, ನಿರಂತರವಾಗಿರುವಂತಹ ಅಭ್ಯಾಸ. ಏನು ಮಾಡಬೇಕು? ಯೋಚನೆ ಮಾಡದೆ, ಚಿಂತೆ ಮಾಡದೇ ಇರುವಂತಹದ್ದು. ನಾಳೆ ಹಿಂಗಾಗೋದ್ರೆ, ಅಯ್ಯೋ ನಾಳೆ ನನಗೆ ಕ್ಯಾನ್ಸರ್ ಬಂದರೆ, ನಾಳೆ ನನಗೆ ಹಾರ್ಟ್ ಅಟ್ಯಾಕ್ ಬಂದುಬಿಟ್ರೆ ನನ್ನ ಕುಟುಂಬವನ್ನು ಯಾರು ನೋಡ್ಕೊಳ್ತಾರೆ? ಇದರ ಕ್ಷುಲ್ಲವಾಗಿರುವಂಥ ಆಲೋಚನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು, ಹೌದಾ, ನಮಗೆ ದೇವರು ಏನು ಕೊಟ್ಟಿದ್ದಾರೋ ಊಟ ಮಾಡ್ತಿದ್ದೀವ, ಆ ರುಚಿಯನ್ನು, ಪ್ರತಿ ಅನ್ನದಲ್ಲಿರುವಂಥ ರುಚಿಯನ್ನು ಆಸ್ವಾದಿಸಬೇಕು. ದೇವರ ಊಟ ಕೊಟ್ಟಿರೋದಕ್ಕೆ ಅವಾಗ ಥ್ಯಾಂಕ್ಸ್ ಹೇಳ್ತೀವಿ. ನೀನು ಮಾಡಿರುವಂಥ ಸೃಷ್ಟಿ ಅಂತಂದೆ ಅಂತ ಹೇಳಿ ಅವಾಗ ಥ್ಯಾಂಕ್ಸ್ ಹೇಳ್ತೀವಿ. ಹೌದಾ? ಮಾವಿನ ಹಣ್ಣು ತಿಂತೀವಲ್ವ, ಸೀಸನ್ ಆಯ್ತು, ಆಗೋಯ್ತಲ್ವ, ತಿಂದ್ವಲ್ವ ಚೆನ್ನಾಗಿ? ಹೌದಾ? ರುಚಿಯನ್ನು ಆಸ್ವಾದಿಸಿದ್ವಾ ಇಲ್ವಾ? ಮಾವಿನ ಹಣ್ಣು ಎಲ್ಲರಿಗೂ ಇಷ್ಟನೇ ಇಲ್ವಾ? ಮಾವಿನ ಹಣ್ಣು ತಿನ್ನಬೇಕಾದ್ರೆ ಆದರೂ ಯಾವತ್ತಾದರೂ ನಾವು ಪೂರ್ತಿಯಾಗಿ ಅದರ ರುಚಿಯನ್ನು ಆಸ್ವಾದಿಸಿ, ಏನು ಸೃಷ್ಟಿ ಮಾಡಿದ್ದಾರೆ ದೇವರು. ಕಾಯಾಗಿರಬೇಕಾದ್ರೆ ಒಂದು ಕಲರ್ ಇರುತ್ತೆ, ಹಣ್ಣಾದ ನಂತರ ಇನ್ನೊಂದು ಕಲರ್ ಆಗುತ್ತೆ. ಕಾಯಾಗಿರಬೇಕಾದ್ರೆ ಒಂದು ಟೇಸ್ಟ್ ಇರುತ್ತೆ, ಕಾಯಾಗಿರಬೇಕಾದ್ರೆ ಉಪ್ಪಿನಕಾಯಿ ಹಾಕ್ಬೋದು, ಹಣ್ಣಾದ ನಂತರ ಸೂಪರ್ ಸ್ವೀಟ್ ಆಗಿರುತ್ತೆ. ಯಾವತ್ತು ಥ್ಯಾಂಕ್ಸ್ ಹೇಳಿದ್ದೀವಿ ಇದರ ನಿಮಿತ್ತ ಎಲ್ಲ? ಥ್ಯಾಂಕ್ಸ್ ಹೇಳಬೇಕಾದ್ರೆ ಖುಷಿಯಾಗಿರಬೇಕು. ಥ್ಯಾಂಕ್ಸ್ ಹೇಳಬೇಕಾದ್ರೆ ನಾವು ತಿನ್ನಬೇಕಾದ್ರೆ ಆ ಮಾವಿನ ಹಣ್ಣನ್ನು ನಮ್ಮ ಮನಸ್ಸಲ್ಲಿರಬೇಕು. ಹೌದಾ? ಯಾವಾಗಲೋ ಚಿಂತೆ ಮಾಡಿಕೊಂಡು, ಯಾವಾಗಲ ಬಗ್ಗೆನೋ ಆಲೋಚನೆ ಮಾಡಿಕೊಂಡು, ಹಿಂಗಾಗೋದ್ರೆ, ನನಗೆ ಆಕ್ಸಿಡೆಂಟ್ ಆಗೋದ್ರೆ ಇವತ್ತು ಕೆಲಸಕ್ಕೆ ಹೋಗುವಂಥ ಟೈಮಲ್ಲಿ ಹಿಂಗಿರುತ್ತೆ. ಹೌದಾ? ಅಯ್ಯೋ ಇನ್ಶೂರೆನ್ಸ್ ಯಾರು ತೊಗೊತಾರೋ, ಮಾಡಿಟ್ಟಿರುವಂಥ ಆಸ್ತಿ ಯಾರು ಪಾಲಾಗುತ್ತೋ, ಈ ಕಾರ್ ಯಾರು ತೊಗೊಳ್ತಾರೋ, ಈ ಬಂಗ್ಲೆ ಯಾರು ತೊಗೊಳ್ತಾರೋ. ಹೌದಾ? ನಾವು ಹೋದ ನಂತರದ ಚಿಂತೆಗಳು. ಯಾವಾಗ ಖುಷಿಯಾಗಿರ್ತೀವಿ ಹೇಳಿ? ಇದೇ ಥರ ಕೊರ್ಗಿ ಜೀವನ ಪೂರ್ತಿ, ಸಮಯ ಪೂರ್ತಿ ಕಳ್ಕೊಂಡು ಕೊನೆಗೊಂದು ದಿನ ಬರುತ್ತೆ, ಅವಾಗ ನಿಜವಾಗ್ಲೂ ರೋಗ ಬರುತ್ತೆ. ಇಷ್ಟು ದಿನ ಏನಿರಲಿಲ್ಲ, ಆವಾಗ ಖುಷಿಯಾಗಿದ್ವಾ? ಇಲ್ಲದೆ ಇರುವಾಗ ಖುಷಿಯಾಗಿದ್ವಾ?
ಇಲ್ಲ. ಇವಾಗ ನಿಜವಾಗ್ಲೂ ರೋಗ ತೊಗೊಂಡು ಬರ್ತಾರೆ ರುಚಿ ತೋರಿಸ್ಲಿಕ್ಕೆ. ಇವಾಗ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡ್ರು ಖುಷಿಯಾಗಿರ್ಲಿಕ್ಕೆ ಆಗೋದಿಲ್ಲ. ಹೊರಟೋಯ್ತಲ್ವ ಜೀವನ, ಹಾಳಾಗಿ ಅನ್ಯಾಯವಾಗಿ ಹೊರಟೋಯ್ತಲ್ವ ಜೀವನ. ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಿರುವಂತಹದ್ದು ನಾವೇ ಪ್ರಿಯರೇ. ನಮ್ಮ ಕೋರಿಕೆಗಳು ನಾವು ತೃಪ್ತಿಯಾಗಿ ಇಲ್ಲದೇ ಇರುವಂತಹದ್ದು ಏನು ಕೊಟ್ಟರೂ ಸಹ ನೀವು ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಕೋರಿಕೆ ಇರುತ್ತೆ, ಏನದು? ಹೊಲ ತೊಗೊಬೇಕು. ಹೊಲ ತೊಗೊಂಡ್ರೆ ನೆಕ್ಸ್ಟ್ ಇನ್ನೊಂದು ಕೋರಿಕೆ ಬರುತ್ತೆ. ಹೊಲ ತೊಗೊಂಡ್ಮೇಲೆ ನೀವು ಖುಷಿಯಾಗಿರ್ಬೇಕಾ ಇಲ್ವಾ? ನಿಮ್ಮ ಕೋರಿಕೆ ಪ್ರಾರಂಭದಲ್ಲಿ ಇದ್ದಿದ್ದು ಹೊಲ ತೊಗೋಬೇಕು ಅಂತ, ತೊಗೊಂಡ್ಮೇಲೆ ಖುಷಿಯಾಗಿರ್ಬೇಕಾ ಇಲ್ವಾ? ಇವಾಗ ನೆಕ್ಸ್ಟ್ ಕಾರ್ ತೊಗೋಬೇಕು, ಪಕ್ಕದ ಮನೆಯವರು ತೊಗೊಂಡ್ರು, ನಾವು ತೊಗೋಬೇಕು. ಹೌದಾ? ನೀವೀಗಾಗಲೇ ನಿಮ್ಮ ಕೋರಿಕೆ ಪೂರೈಸಿರೋದಕ್ಕೆ ನೀವು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ನಿಜನಾ? ಇವಾಗ ಕಾರ್ ತೊಗೋಬೇಕು ಅಂತ ಕೊರ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನಿಮ್ಮ ನೆಮ್ಮದಿಯನ್ನು ಮತ್ತೆ ಹಾಳು ಮಾಡ್ಕೊಂಡ್ರೆ, ಇವಾಗ ಕಾರ್ ಬಂತು, ನೆಕ್ಸ್ಟ್ ಇನ್ನೊಂದು ಏನೋ ತೊಗೋಬೇಕು. ಹೌದಾ? ಇನ್ನು ಯಾವಾಗ ಆರಾಮಾಗಿರುವಂತಹದ್ದು ಯಾವಾಗ ನಮ್ಮ ಜೀವನದಲ್ಲಿ? ನಾವು ಪ್ರತಿದಿನವೂ ಸಹ ದೇವರು ಹೊಸ ದಿನವನ್ನು ಓಪನ್ ಮಾಡಿ ಹೊಸ ಪೇಜನ್ನು ಕೊಡ್ತಿದ್ದಾರೆ. ನಾವು ಪ್ರತಿದಿನವೂ ಸಹ ಕೊಟ್ಟಿರುವಂತಹ ಪೇಜನ್ನೆಲ್ಲ ನಾಳೆ ತುಂಬಿಸಿಟ್ಟಿರ್ತೀವಿ. ಹೌದಾ? ನಾಳೆ ಏನಾಗುತ್ತೋ, ನಾಳೆ ಅಂದರೆ ಇವತ್ತಿನ ದಿನ ನಾವು ಇಲ್ಲಿದ್ದೀವಿ ಅಂದರೆ ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡು ಬದುಕ್ತಿದ್ದೀವಿ ಅಂತ. ಇನ್ನು ಇವತ್ತಿನ ಜೀವನದಲ್ಲಿ ಯಾವತ್ತು ಬದುಕಿ, ಇವತ್ತಿನ ಜೀವನವನ್ನು ಯಾವತ್ತು ಎಂಜಾಯ್ ಮಾಡಿ ಪೂರ್ತಿಯಾಗಿ ಆಸ್ವಾದಿಸಿ ದೇವರು ಕೊಟ್ಟಿರುವಂಥ ಪ್ರತಿಯೊಂದರ ನಿಮಿತ್ತ ಕೃತಜ್ಞತೆ ಹೇಳುವಂತಹದ್ದು ಯಾವಾಗ? ಅದಕ್ಕೆ ಇವತ್ತಿನ ಸಂದೇಶವನ್ನು ಆಲೋಚನೆ ಮಾಡಿರುವಂತಹದ್ದು. ನಮ್ಮ ಜೀವನದಲ್ಲಿ ನಮ್ಗೆ ಏನಕ್ಕೋಸ್ಕರ ಸಂತೋಷವಾಗಿಲ್ಲ ಅಂತ ಹೇಳಿದ್ರೆ ಈ ಕಾರಣಗಳಿಂದ. ಸತ್ಯವೇದಲ್ಲಿರುವಂಥ ಇನ್ನೊಂದು ವಚನವನ್ನು ಓದ್ಕೊಂಡು ಮುಗಿಸೋಣ. ಅತಿ ಪ್ರಾಮುಖ್ಯವಾಗಿರುವಂತಹ ವಚನ, ನಾವೆಲ್ಲರೂ ಸಹ ಮತ್ತೆ ಓದಿರುವಂತಹ ವಚನನೇ. 2 ವಚನ, ಕ್ಷಮಿಸಿ, 1 ಅಲ್ಲ 2. ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ. ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 12ನೇ ವಚನ. ಓದಬೇಡಿ, ತೆಗೆದಿಟ್ಕೊಳ್ಳಿ. 3ನೇ ಅಧ್ಯಾಯ 12ನೇ ವಚನ. ಓಕೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಸಂಗಿ ಗ್ರಂಥ ಓದಬೇಕಾದ್ರೆ ನಿಮಗೆ ಸಾಧಾರಣವಾಗಿ ಏನು ಕಾಣಿಸುತ್ತೆ ಪ್ರಿಯರೇ? ಪ್ರಸಂಗಿ ಗ್ರಂಥ ಅಂದಿದ ತಕ್ಷಣ ಏನೇನು ಬರುತ್ತೆ ಹೇಳಿ? ಯಾರು ಬರೆದಿದ್ದನ್ನು? ಸೊಲೊಮೋನನು. ಈ ಗ್ರಂಥ ಅಂದಿದ ತಕ್ಷಣ ಒಂದು 3 ಪದಗಳು ಮತ್ತೆ ನೆನಪು ಬರುತ್ತಲ್ವ? ಯಾವುದು ಆ ಪದಗಳು? ಯಾವುದು ಹೇಳಿ? ಹೌದಾ? ಒಂದೇ ಪದ 3 ಸಾರಿ ಬರೆದಿರುವಂತಹದ್ದು. ವ್ಯರ್ಥ, ಸಮಸ್ತವು ವ್ಯರ್ಥ. ಆದರೆ ಈ ಗ್ರಂಥದಲ್ಲಿ ಈ ವಚನಕ್ಕೆ ಬಂದಾಗ ಮಾತ್ರ ಇದನ್ನು ವ್ಯರ್ಥ ಅಂತ ಹೇಳಲಿಲ್ಲ ಸೊಲೊಮೋನನು. ಯಾವುದದು? ಈ ವಚನ, ಇವಾಗ ನೀವು ತೆಗೆದಿಟ್ಕೊಂಡಿರುವಂಥ ವಚನ ಏನಂತ ಹೇಳಿದ್ದಾರೆ? ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ. ನನಗಿಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಏನು ಅರ್ಥ ಆಯಿತು ಅಂದರೆ, ಏನು ಅಂದರೆ ಇಲ್ಲಿ ಸುಖ ಪಡುವಂತಹದ್ದು ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಧನವಂತ ಕಾಣಿಸ್ತಾರೆ, ಲಾಜರನು ಧನವಂತ. ಆ ರೀತಿಯ ಸುಖದ ಬಗ್ಗೆ ಮಾತಾಡ್ತಿಲ್ಲ. ಪಾಪ ಮಾಡಿ ಸುಖವನ್ನು ಅನುಭವಿಸುವುದರ ಬಗ್ಗೆ ಮಾತಾಡ್ತಿಲ್ಲ ನಾನು. ಹರ್ಷ ಹೃದಯ, ಅದರ ಬಗ್ಗೆ ಮಾತಾಡ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ಓಕೆ, ಏನಂತ ಹೇಳ್ತಿದ್ದಾರೆ ಈ ವಚನದಲ್ಲಿ? ನೀವು ಹೇಗಿರಬೇಕು? ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ. ನೀವೊಂದು ಮನೆ ಕಟ್ಟಿದ್ರೆ ನೀವು ಹೋಗಬೇಕಾದ್ರೆ ಬಿಟ್ಟು ಹೊರಟೋಗ್ಬೇಕು. ನೀವೊಂದು ಕಾರ್ ತೊಗೊಂಡ್ರೆ ಹೋಗಬೇಕಾದ್ರೆ ಬಿಟ್ಟು ಹೊರಟೋಗ್ಬೇಕು. ಇನ್ನೂ ಒಂದಷ್ಟು ಆಸ್ತಿ ಮಾಡಿಟ್ರೆ, ಅಷ್ಟು ಕೋಟಿ ಆಸ್ತಿ ಮಾಡಿಟ್ರೆ ಹೋಗಬೇಕಾದ್ರೆ ಬಿಟ್ಟು ಹೊರಟೋಗ್ಬೇಕು. ಒಂದು ಕಂಪನಿ ಶುರು ಮಾಡಿದ್ರೆ ಹೋಗಬೇಕಾದ್ರೆ ಬಿಟ್ಟು ಹೊರಟೋಗ್ಬೇಕು. ಇದೆಲ್ಲವೂ ಸಹ ನಿಮ್ಮದ್ದಲ್ಲ. ನೀವು ಇದನ್ನು ಯಾವುದರನ್ನು ಅನುಭವಿಸ್ಲಿಕ್ಕೆ ಆಗ್ತಿಲ್ಲ. ಆದರೆ ನಾನು ಕೊಟ್ಟಿದ್ದೀನಲ್ವ ನಿಮಗೆ ಜೀವನ, ಆ ಜೀವನದ ಪ್ರತಿ ಕ್ಷಣವೂ ಸಹ, ಪ್ರತಿ ನಿಮಿಷವೂ ಸಹ ನೀವು ಊಟ ಮಾಡ್ತಿದ್ದೀರಾ, ಅದರ ನಿಮಿತ್ತ ಕೃತಜ್ಞತೆ ಹೇಳಿ, ಅದರ ರುಚಿಯನ್ನು ಆಸ್ವಾದಿಸಿ. ಅದರ ರುಚಿ ನಿಮಗೆ ಸಿಕ್ಕಬೇಕು ಅಂತ ಹೇಳಿದ್ರೆ ನೀವು ಮೈಂಡಲ್ಲಿರಬೇಕು. ಯಾವುದ್ರ ಬಗ್ಗೆ ನಾವು ಚಿಂತೆ ಮಾಡಬೇಡಿ ದಯವಿಟ್ಟು ಅಂತ ಅಲ್ವಾ ದೇವ್ರು ಹೇಳ್ತಿರುವಂಥದ್ದು ನಮಗೆ. ಹೇಳಿ, ಈ ಥರ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಟ್ಟಿದ್ದೀರಾ ಯಾವತ್ತಾದರೂ? ಈ ಥರ ನಿಮ್ಮ ಮಕ್ಕಳಿಗೆ ನೀವು ಯಾವತ್ತಾದರೂ ಹೇಳ್ಕೊಟ್ಟಿದ್ದೀರಾ? ದೇವರು ಮಾತ್ರ ಹೇಳ್ಕೊಟ್ಟಿದ್ದಾರೆ. ಏನಂತ? ತನ್ನ ಮಕ್ಕಳಾಗಿರುವಂತಹ ನಾವು ಚೆನ್ನಾಗಿರಬೇಕು, ನಾವು ಸಂತೋಷವಾಗಿರಬೇಕು, ನಾವು ಖುಷಿಯಾಗಿರಬೇಕು, ಕಷ್ಟದಲ್ಲೂ ಖುಷಿಯಾಗಿರಬೇಕು, ಶ್ರಮೆಗಳಲ್ಲೂ ಖುಷಿಯಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತೆ ಏನು ಬರೆಸಿದ್ದಾರೆ? ಖುಷಿಯಾಗಿರಿ, ಸಂತೋಷವಾಗಿರಿ, ಯಾವಾಗಲೂ ಖುಷಿಯಾಗಿರಿ. ನೀವು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನೇ ಅಲ್ಲ ಓದಿತ್ತು? ಯಾವಾಗ ಖುಷಿಯಾಗಿರಬೇಕು? ಯಾವಾಗಲೂ ಖುಷಿಯಾಗಿರಿ. ಆಕ್ಸಿಡೆಂಟ್ ಆಯಿತು ಬ್ರದರ್, ಕೈ ಮುರಿದೋಯ್ತು ಬ್ರದರ್, ಕೈಯೇ ಇಲ್ಲದೆ ಇರುವಂಥವ್ರನ್ನ ನೋಡಿ ಒಂದ್ಸರಿ. ಕೈಯೇ ಇಲ್ಲದೆ, ನೋವಿರುತ್ತೆ, ನೋವಿಲ್ಲ ಅಂತ ನಾನು ಹೇಳ್ತಿಲ್ಲ, ನಕ್ಕೊಂಡು ಕೂತಿರಿ ಅಂತ ನಾನು ಹೇಳ್ತಿಲ್ಲ. ಆಕ್ಸಿಡೆಂಟ್ ಆದಾಗ ಆ ಬಾಧೆ ಇದ್ದರೂ ಮನಸ್ಸಿನೆಲ್ಲ ಕೊರಗಿರಬಾರ್ದು. ಅಯ್ಯೋ ಹಿಂಗಾಗೋಯ್ತಲ್ಲ. ನಮ್ಮ ಮನಸ್ಸಿಗೆ ಬರುವಂತಹ ಯೋಚನೆಗಳೇನು ಅಂತ ಹೇಳಿದ್ರೆ, ಕೈ ಚಿಕ್ಕದಾಗ ಒಂದು ಜಾಯಿಂಟ್ ಮುರಿದೋಗಿದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಬರುವಂಥ ಯೋಚನೆಗಳೇನು? ಅಯ್ಯೋ ನಾನು ಸತ್ತೋಗ್ಬಿಟ್ರೆ ಈ ನೋವಿಂದ ನಮ್ಮ ಕುಟುಂಬನ ಯಾರು ನೋಡ್ಕೊಳ್ತಾರೆ? ಎಲ್ಲೆಲ್ಲಿಗೆ ಹೋಗುತ್ತೆ ನೋಡಿ ನಮ್ಮ ಮನಸ್ಸು. ಹೋಗಿರುವಂತಹದ್ದು ಒಂದು ಚಿಕ್ಕ ಜಾಯಿಂಟ್, ಹೌದಾ? ಹಿಂಗೆ ಕಟ್ಟ ಹಾಕಿ ನಿಲ್ಲಿಸ್ತಾರೆ, 15 ದಿನ ಆದ ನಂತರ ಸರಿ ಹೋಗುತ್ತೆ, ಹೌದಲ್ವಾ? ಆದರೆ ನಮ್ಮ ಯೋಚನೆಗಳು ಎಲ್ಲೆಲ್ಲಿಗೆ ಹೋಗುತ್ತೆ ನೋಡಿ. ಚಿಕ್ಕ ಗಾಯ ಆದರೆ ಎಲ್ಲೆಲ್ಲಿಗೆ ಹೋಗುತ್ತೆ? ಅಯ್ಯೋ ನಾನು ಹೊರಟೋಗ್ಬಿಟ್ರೆ,
ನಮ್ಮ ಮನೆಯವ್ರನ್ನ ಯಾರು ನೋಡ್ಕೊಳ್ತಾರೆ, ಹೌದಾ, ನಮ್ಮ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ, ಅವ್ರ ಸ್ಕೂಲ್ ಫೀಸ್ ಯಾರು ಕಟ್ತಾರೆ, ಇಲ್ಲಿಗೆಲ್ಲ ಹೋಗುತ್ತೆ ನಮ್ಮ ಆಲೋಚನೆಗಳು. ಓವರ್ ಥಿಂಕಿಂಗ್ ಅಂತ ಇದನ್ನೇ ಕರಿತೀವಿ. ಯಾವತ್ತೂ ಖುಷಿಯಾಗಿರೋದಿಲ್ಲ, ಯಾವತ್ತೂ ಸಂತೋಷವಾಗಿರೋದಿಲ್ಲ ಪ್ರಿಯರೇ. ಈ ಥರ ಎಲ್ಲ ಇದ್ದರೆ ದೇವರು ಕೊಟ್ಟಿರುವಂತಹ ನಿಮಿಷದಲ್ಲಿರೋಣ. ನಾವು ಇಲ್ಲಿದ್ದೀವಿ ಅಂತ ಹೇಳಿದ್ರೆ ನಾವು ಇಲ್ಲೇ ಇರಬೇಕು. ನಾವು ಇಲ್ಲಿದ್ದುಕೊಂಡು ಯಾವುದ್ಯಾವುದನ್ನು ಯೋಚನೆ ಮಾಡಿ, ಇನ್ಶೂರೆನ್ಸ್ ಬಗ್ಗೆ ಯೋಚನೆ ಮಾಡಿ, ಮಾಡಿಟ್ಟಿರುವಂಥ ಆಸ್ತಿ ಬಗ್ಗೆ ಯೋಚನೆ ಮಾಡಿ, ಇದು ಯಾರು ಪಾಲಾಗೋಗುತ್ತೋ, ನಾಳೆ ನನಗೆ ಆಕ್ಸಿಡೆಂಟ್ ಆದರೆ ಏನು ಗತಿನೋ, ನನಗೆ ರೋಗ ಬಂದರೆ ಯಾರು ನೋಡ್ಕೊಳ್ತಾರೋ, ನನ್ನ ಮಕ್ಕಳಿಗೆ ಹಿಂಗೆ ಆಗೋದ್ರೆ ಯಾರು ನೋಡ್ಕೊಳ್ತಾರೋ, ದಯವಿಟ್ಟು ಈ ಚಿಂತೆಗಳನ್ನು ಬಿಡಿ. ಮಾಡುವಂಥ ಕೆಲಸದ ಮೇಲೆ ಫೋಕಸ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ದೇವರಿಗೆ ಇಷ್ಟ ಇರುವಂತೆ ನಮ್ಮ ಜೀವನಗಳಿದ್ದರೆ ಆಟೋಮ್ಯಾಟಿಕ್ಕಾಗಿ. ನೀವು ಹೇಳಿ ಪ್ರಿಯರೇ, ಒಂದು ಪ್ರಶ್ನೆಗೆ ಉತ್ತರ. ಯಾಕೆಂದರೆ ನಮಗೆ ಇರುವಂತಹ ದೊಡ್ಡ ವೈರಿಗಳು ಅಂದರೆ ಎರಡೇ ಅಲ್ವಾ? ಒಂದು ಮುಂದೆ ಬಗ್ಗೆ ಯೋಚನೆ ಮಾಡುವಂತಹದ್ದು, ಇನ್ನೊಂದು ಹಿಂದಿನದ ಬಗ್ಗೆ ಯೋಚನೆ ಮಾಡುವಂತಹದ್ದು. ನೀವು ಹೇಳಿ ಒಂದು ಸಾರಿ, ನಾವು ಹಿಂದೆ ಏನು ನಡೀತು, ಒಂದು ವೇಳೆ ನಾವು ಭಕ್ತರಾಗಿದ್ದರೆ, ದೇವರಲ್ಲಿದ್ದರೆ, ನಮ್ಮ ಹಿಂದೆ ನಮ್ಮ ಜೀವನಗಳಲ್ಲಿ ಏನು ನಡೀತಿದ್ರೆ ಅದೆಲ್ಲವೂ ಸಹ ದೇವರ ಚಿತ್ತೆ ಪ್ರಕಾರನೇ ನಡ್ತಿರುತ್ತಾ ಇಲ್ವಾ? ದೇವರ ಚಿತ್ತೆ ಪ್ರಕಾರನೇ ನಡೆದಿರುತ್ತಾ? ನಮ್ಮ ಹಿಂದಿನ ಜೀವನದಲ್ಲಿ ನಡೆದಿರುವಂತಹದ್ದು ಅಷ್ಟೂ ಸಹ ದೇವರ ಚಿತ್ತಾನುಸಾರವಾಗಿ ನಡೆದಿದೆ ಅಂತ ಹೇಳಿದ್ರೆ ಮತ್ತೆ ಅದರ ಬಗ್ಗೆ ಯೋಚನೆ ಮಾಡಬೇಕಾ? ಓಕೆ. ಮುಂದೆ ನಮ್ಮ ಭವಿಷ್ಯತ್ ದೇವರ ಕೈಯಲ್ಲಿದೆ ಅನ್ನುವಂಥ ಕಾನ್ಫಿಡೆನ್ಸ್ ನಮಗಿದ್ದರೆ, ಮುಂದೆ ಬರುವಂತಹ ಭವಿಷ್ಯತ್, ನಮ್ಮ ಮುಂದಿನ ಜೀವನಗಳು, ಮುಂದಿನ ದಿನಗಳು ದೇವರ ಚಿತ್ತಾನುಸಾರವಾಗಿ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ನಮಗಿದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾ? ಯಾರ ಕೈಯಲ್ಲಿದೆ ನಮ್ಮ ಭವಿಷ್ಯತ್? ಪ್ರಪಂಚದಲ್ಲಿ ದ ಸೇಫೆಸ್ಟ್ ಹ್ಯಾಂಡ್ಸ್, ಹೌದಲ್ವಾ? ಅತಿ ಭದ್ರವಾಗಿ, ಅತಿ ಸುರಕ್ಷಿತವಾಗಿರುವಂಥವ್ರ ಕೈಯಲ್ಲಿ ನಮ್ಮ ಭವಿಷ್ಯತ್ತಿದೆ, ಹೌದಲ್ವಾ? ಹಿಂದೆ ನಡೆದಿರುವಂತಹದ್ದು ದೇವರ ಚಿತ್ತಾನುಸಾರವಾಗಿ ನಡೆದಿದೆ, ಮುಂದೆ ನಡೆಯುವಂತಹದ್ದು ದೇವರ ಚಿತ್ತಾನುಸಾರವಾಗಿ ನಡೆಯುತ್ತೆ. ಯೋಚನೆ ಮಾಡಬೇಕಾ? ಎರಡರಲ್ಲಿ ಯಾವುದ್ರ ಬಗ್ಗೆನಾದರೂ? ಯಾವುದ್ರ ಬಗ್ಗೆನೂ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಚಿಂತಿಸುವಂಥ ಅವಶ್ಯಕತೆ ಇಲ್ಲ. ಹಿಂದೆ ಹಂಗೆ ಆಗೋಯ್ತಲ್ಲ ಅಂತ ಹೇಳಿ ಡಿಪ್ರೆಷನ್ಗೆ ಹೋಗುವಂಥವ್ರು ಸ್ವಲ್ಪ ಜನ ಆದರೆ, ಯಾವತ್ತೋ 10 ವರ್ಷದ ಹಿಂದೆ ನಡೆದಿರುವಂತಹ ಘಟನೆಗಳೆಲ್ಲ ನೆನೆಸ್ಕೊಂಡು ಕೊರಗಿ ಕೂಗಿ, ಮದ್ಯಪಾನರಿಗೆ ದಾಸರಾಗಿ ಒಂದಿನ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿ ಫ್ಯಾಮಿಲಿ ಮೆಂಬರ್ಸು ಸಹ ಬರದೆ ಅಂತ್ಯ ಸಂಸ್ಕಾರ ನಡೆದು ಹೋಗುತ್ತೆ. ಚಿಂತೆ ಏನೇನು ಮಾಡುತ್ತೆ ಮನುಷ್ಯನಿಗೆ ಅಂದರೆ ಇದೆಲ್ಲ ಮಾಡುತ್ತೆ. ಹೋಗಲಿ, ಚಿಂತೆ ಮಾಡಿ ಏನಾದರೂ ಬದಲಾಯಿಸ್ಲಿಕ್ಕಾಗತ್ತಾ? ಚಿಂತೆ ಮಾಡಿ ಏನಾದರೂ ಬದಲಾಯಿಸ್ಲಿಕ್ಕಾಗತ್ತಾ? ಹಾಸ್ಪಿಟಲಲ್ಲಿ ಯಾರೋ ನಿಮ್ಮ ಸಂಬಂಧಿಕರೇ ಮಲಗಿದ್ದಾರೆ ಅಂತ ಅಂದ್ಕೊಳ್ಳಿ, ಕೂತ್ಕೊಳ್ಳಿ. ಒಂದು 3 ಅವರ್ ಟೈಮ್ ತೊಗೊಂಡು ಇವತ್ತು ಮನೆಗೆ ಹೋದ ನಂತರ ಒಂದು 3 ಅವರ್ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಅಂತ ಕರೆಕ್ಟಾಗಿ ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ, ಚಿಂತೆ ಮಾಡಿ ಚೆನ್ನಾಗಿ ಚಿಂತೆ ಮಾಡಿ. 3 ಅವರ್ ಆಗೋಗುತ್ತೆ. ಆಮೇಲೆ ಫೋನ್ ಮಾಡಿ ಕೇಳಿ, ನಿನಗೇನಾದರೂ ಸುಧಾರಣೆ ಸಿಗ್ತಾ? ಹಾಸ್ಪಿಟ್ಲಲ್ಲಿ ಇದೆಯಲ್ವ, ನಿನಗೇನಾದರೂ ನೋವು ಕಮ್ಮಿ ಆಯಿತಾ? ನಾನು 3 ಅವರ್ ಕೂತ್ಕೊಂಡು ಚಿಂತೆ ಮಾಡಿದ್ದೀನಿ ಅಂತ ಒಂದು ಸಾರಿ ಕೇಳಿ ನೋಡಿ. ಏನಾದರೂ ಆಗಿರುತ್ತಾ? ಇಲ್ಲ. ಅದಕ್ಕೆ ಸತ್ಯವೇದದಲ್ಲಿ ಬರೆಸಿರುವಂತಹದ್ದು, ನೀವು ಚಿಂತೆ ಮಾಡಿ 1 ಮೊಳ ಉದ್ದನೂ ಸಹ ಬೆಳಿಲಿಕ್ಕಾಗೋದಿಲ್ಲ. ಅದರ ಅರ್ಥ ಏನು? ನೀವು ಚಿಂತೆ ಮಾಡಿ ನಿಮಗಿರುವಂಥ ಸಮಸ್ಯೆಗಳನ್ನು, ಬಾಧೆಗಳನ್ನು ಪರಿಷ್ಕಾರ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ಇರುವುದರಲ್ಲಿ ತೃಪ್ತಿಯಾಗಿರಿ, ಇರುವುದರಲ್ಲಿ ಸಂತೋಷವಾಗಿರಿ. ಒಂದು ಕೈ ಇಲ್ಲದೆ ಇರುವಂಥವ್ರು, 2 ಕೈ ಇಲ್ಲದೆ ಇರುವಂಥವ್ರನ್ನ ನೋಡಿ, ಹುಟ್ಟು ಕುಂಟರನ್ನು ನೋಡಿ, ಕಣ್ಣಿಲ್ಲದೆ ಇರುವಂಥವ್ರನ್ನ ನೋಡಿ. ಅದೆಲ್ಲ ನೋಡಿದ್ರೆ, ಇವಾಗ ನೋಡಿದ್ವಲ್ವ ಸ್ಕ್ರೀನ್ ಮೇಲೆ ರೋಗಗಳು, ಅದು ಆ ರೋಗಗಳನ್ನು ಆಗಾಗ ನಿಮ್ಮ ಮೊಬೈಲಲ್ಲಿ ಯಾವಾಗಲಾದರೂ ನೀವು ಸಂತೋಷವಾಗಿಲ್ಲ ಅಂತ ನಿಮಗೆ ಅನ್ಸಿದ್ರೆ ಮೊಬೈಲಲ್ಲಿ ಓಪನ್ ಮಾಡಿ ದ ಡೆಡ್ಲಿಯಸ್ಟ್ ಡಿಸೀಸಸ್, ಹೌದಾ, ಹೊಡೆದು ನೋಡಿ ಒಂದು ಸಾರಿ, ಇಮೇಜಸ್ ಬರುತ್ತೆ. ಈ ಥರ ಸ್ಥಿತಿ ನನಗೆ ಕೊಟ್ಟಿಲ್ಲಲ್ಲ ತಂದೆ, ನಮಗೆ ಕೃತಜ್ಞತೆ ಅಂತ ಹೇಳಿ ಅವ ಕೃತಜ್ಞತೆ ಹೇಳ್ತೇವೆ. ಕೊನೆ ವಚನ ಇವತ್ತಿಗೆ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 22ನೇ ವಚನ, 12-22. ಹೌದಾ? ಏನಂತ ಹೇಳ್ತಿದ್ದಾರೆ? ಯಾವುದ್ರ ಬಗ್ಗೆ ಚಿಂತೆ ಮಾಡಬಾರ್ದಂತೆ? ನಾವೇನು ಊಟ ಮಾಡಬೇಕು, ನಮಗೆ ಸಿಕ್ಕುತ್ತಾ ಇಲ್ವಾ, ಏನು ಕುಡಿಬೇಕು, ದೇಹ ರಕ್ಷಣೆಗೆ ಏನು ಹೊದ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ಇದ್ರ ಬಗ್ಗೆನೇ ಚಿಂತೆ ಮಾಡಬೇಡಿ ಅಂತ ದೇವರು ಹೇಳಿದ್ರೆ ನಾವು ಇದನ್ನು ಮೀರಿರುವುದರ ಬಗ್ಗೆ ಚಿಂತೆ ಮಾಡ್ತಿದ್ದೀವಿ, ಗೊತ್ತಾ? ಹೌದಾ ಇಲ್ವಾ? ನೀವು ಊಟಕ್ಕೋಸ್ಕರನೇ ಚಿಂತೆ ಮಾಡಬೇಡಿ ಮಕ್ಕಳ ಅಂತ ದೇವರು ಹೇಳಿದ್ರೆ, ಇದೆಲ್ಲದಕ್ಕೆ ಮೀರಿರುವುದಕ್ಕೆ ನಾವು ಚಿಂತೆ ಮಾಡ್ತಿದ್ದೀವಿ. ಏನಕ್ಕೋಸ್ಕರ ಮಾಡ್ತೀವಿ? ಕಾರಿಲ್ಲ, ಫರ್ನಿಚರ್ ಇಲ್ಲ, ಡೈನಿಂಗ್ ಟೇಬಲ್ ಇಲ್ಲ, ಹೌದಾ? ಇಲ್ಲಿ ಊಟಕ್ಕೆ ಚಿಂತೆ ಮಾಡಬೇಡಿ ಮಕ್ಕಳ ಅಂತ ಹೇಳ್ತಿದ್ರೆ ನಾವು ಡೈನಿಂಗ್ ಟೇಬಲ್ಗೋಸ್ಕರ ಚಿಂತೆ ಮಾಡ್ತಿದ್ದೀವಿ ಅಂದರೆ ಒಂದು ಸಾರಿ ನೋಡಿ ನಾವು ಎಷ್ಟು ದೊಡ್ಡ ಪಾಪಿಗಳು ಅಂತ, ಹೌದಾ? ಮುಂದೆ ಊಟಕ್ಕಿಂತ ಪ್ರಾಣವು, ಊಟದ ಬಗ್ಗೆ ಚಿಂತೆಯನ್ನು ಬಿಟ್ಬಿಡಿ. ನಾನು ನಿಮಗೆ ಪ್ರಾಣ ಕೊಟ್ಟಿದ್ದೀನಿ, ಅದರ ನಿಮಿತ್ತ ಕೃತಜ್ಞತೆ ಹೇಳಿ ಫಸ್ಟು. ಅದಕ್ಕೋಸ್ಕರ ಖುಷಿಯಾಗಿರಿ. ಇಲ್ಲದೇ ಅದರ ಅರ್ಥ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಷ್ಟೇ. ನಾನು ಮೇಲಾಗಿರುವಂತಹದ್ದನ್ನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ, ಇನ್ನೂ ನನಗೆ ಕೊಟ್ಟಿಲ್ವೇ ಅನ್ನುವಂತಹ ಬಾಧೆಯನ್ನು ಪಡಬೇಡಿ. ಇದಿಲ್ಲ ನನ್ನ ಹತ್ರ ಅಂತ ಹೇಳಿ ಕೊರಗಬೇಡಿ. ಮುಂದೆ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ.
ಪ್ರಾಣಿಗಳನ್ನು ಹೊಗಳಿ 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 ಸತ್ಯವೇದದ ಪೂರ್ತಿ ಬರೆಸಿದ್ದಾರೆ ಅಂತ ಹೇಳಿದ್ರೆ ಅದು ಇದೇ ಗುಣದ ನಿಮಿತ್ತ. ಯಾವ ಗುಣ ಇಲ್ಲ ಪ್ರಾಣಿಗಳಿಗೆ? ನಾಳೆ ಬಗ್ಗೆ ಬಿಡಿ, ಇವತ್ತು ತಿಂತ, ಈ ಹೊತ್ತು ತಿಂತ, ಆಹಾರ ತಿಂತ, ಅಲ್ಲಿಗೆ ಮುಗೀತು. ಹೌದಾ? ಒಂದು ಸಿಂಹಕ್ಕೆ ನಾಳೆ ಬಗ್ಗೆ ಯೋಚನೆ ಮಾಡುವಂಥ ಗುಣ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, ಏನಾಗೋಗುತ್ತೆ ಅಂತ ಒಂದು ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಮಧ್ಯಾಹ್ನಕ್ಕೊಂದು ಬೇಟೆ ಆಡುತ್ತೆ, ತಿನ್ಬಿಡುತ್ತೆ. ಹೌದಾ? ರಾತ್ರಿಗೆ ಇನ್ನೊಂದು ಪ್ರಾಣಿಯ ಬೇಟೆ ಆಡಿ ಅದನ್ನು ತೊಗೊಂಡು ಬಂದು ಫ್ರಿಜ್ಜಲ್ಲಿ, ಅಂದರೆ ಫ್ರಿಜ್ಜಲ್ಲಿ ಅಂತ ಹೇಳಿದ್ರೆ ನೀಟಾಗಿ ಸ್ಟೋರ್ ಮಾಡ್ಕೊಂಡು ಎಲ್ಲಾದರೂ ಬಚ್ಚಿಟ್ಕೊಂಡು ಇಟ್ಕೋಬೇಕು. ನಾಳೆ ಬೆಳಗ್ಗೆಗೆ ಟಿಫಿನ್ಗೆ, ಹೌದಾ, ಇನ್ನೊಂದು ಪ್ರಾಣಿಯ ಬೇಟೆ ಆಡಿ ಅದನ್ನು ತೊಗೊಂಡು ಬಂದು ಭದ್ರವಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಈ ಕೆಲಸಗಳೆಲ್ಲ ಮಾಡುವಂಥದ್ದು ಯಾವತ್ತಾದರೂ ನೋಡಿದ್ದೀರಾ? ಅದಕ್ಕೆ ಯೋಚನೆ ಇಲ್ಲ. ಇವತ್ತಿನ ಮುಗೀತು ನನ್ನ ಜೀವನ, ನಾನೇ ಕಾಡಿಗೆ ರಾಜ ಅಂತ ಅಂದ್ಕೊಂಡು ಆರಾಮಾಗಿರುತ್ತೆ, ಖುಷಿಯಾಗಿರುತ್ತೆ. ಅದಕ್ಕೆ ಪ್ರಾಣಿಗಳಲ್ಲಿ ಯಾವತ್ತೂ ನಮಗೆ ಡಿಪ್ರೆಷನ್, ವಿಜ್ಞಾನಿಗಳು ಅದರ ಮೇಲೆ ಪರಿಶೋಧನೆ ಮಾಡಿ ನೋಡಿದ್ರು, ಪ್ರಾಣಿಗಳ ಮೇಲೂ ಸಹ ಅದಕ್ಕೇನಾದರೂ ಡಿಪ್ರೆಷನ್ ಇದೆಯಾ, ಅದಕ್ಕೇನಾದರೂ ಕೊರಗಿದೆಯಾ ಅಂತ. ಯಾವ ಪ್ರಾಣಿಗೂ ಕೊರಗಿಲ್ಲ ಪ್ರಿಯರ, ಯಾವ ಪ್ರಾಣಿಯೂ ಡಿಪ್ರೆಷನ್ಗೆ ಹೋಗೋದಿಲ್ಲ, ಯಾವ ಪ್ರಾಣಿಯೂ ಚಿಂತೆ ಮಾಡೋದಿಲ್ಲ, ಮನುಷ್ಯನನ್ನು ಬಿಟ್ಟರೆ. ಅದಕ್ಕೆ ಪ್ರಾಣಿಗಳು ಯಾವಾಗಲೂ ಖುಷಿಯಾಗಿರುತ್ತೆ. ದೇವರು ಅದಕ್ಕೆ ಹೇಳ್ತಿದ್ದಾರೆ, ಅದನ್ನು ನೋಡಿ ಕಲೀರಿ ಒಂದ್ಸರಿ. ಅದಕ್ಕೆ ನಿಂತರ ಮನೆ ಇಲ್ಲ, ಅದಕ್ಕೆ ನಿಂತರ ಊಟ ಕರೆಕ್ಟ್ ಟೈಮ್ಗೆ ಸಿಕ್ಕೋದಿಲ್ಲ, ಯಾವುದೂ ಇಲ್ಲ. ಅದು ನೋಡಿ ಎಷ್ಟು ಆರಾಮಾಗಿದೆ ನೋಡು ಒಂದ್ಸಾರಿ. ನನಗೆ ಪ್ರಾರ್ಥನೆ ಬೇರೆ ಮಾಡುತ್ತೆ ಅಂತ ಸುಮಾರು ಕಡೆ ನೀವು ಓದಿರುವಂತಹದ್ದು. ಕಾಗೆಗಳ ಮರಿಗಳು ದೇವರನ್ನು ಪ್ರಾರ್ಥಿಸುತ್ತೆ, ಸಿಂಹಗಳು ದೇವರನ್ನು ಪ್ರಾರ್ಥಿಸುತ್ತೆ. ಮುಂದೆ ಬೇಗ ಓದಿ ಮುಗಿಸ್ಕೊಳ್ಳೋಣ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಆದದರಿಂದ ಕೇವಲ ಅಲ್ಪವಾದದ್ದನ್ನಾದರೂ ಮಾಡುವುದಕ್ಕೆ ನೀವು ಆಸಕ್ತರಾಗಿರಲಾಗಿ ಮಿಕ್ಕಾದದರ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಹೂವುಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದರೂ ಈ ಹೂವುಗಳೊಳಗೆ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ಸಕಲ ವೈಭವದಿಂದಿರುವಾಗಲೂ ಸಹ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಸುಮಾರು ಜನ ತಲೆಯಲ್ಲಿ ಕೂದಲು ಉದುರೋಗ್ತಿದೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಿರುವಂಥವ್ರು ಸುಮಾರು ಜನ. ಹೌದಾ? ಯಾಕೆ ಖುಷಿಯಾಗಿಲ್ಲ? ಕೂದಲು ಉದುರ್ತಿದೆ ಬ್ರದರ್. ಸರಿ, ಇವಾಗ ಆ ಥರ ಮಕ್ಕ ಪೂರ್ತಿ ಕೂದಲು ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ. ನಾವು ನೋಡಿದ್ವಲ್ವಾ ಆ ಇಮೇಜ್ ನೋಡಿದ್ವಲ್ವ ನಾವು, ಆ ಕಾಯಿಲೆಗೆ ಬಂದಿರುವಂತಹದ್ದು. ಪೂರ್ತಿ ಬಾಡಿ ಪೂರ್ತಿ ಕೂದಲು, ನೀನು ಕೂದಲಿಗೋಸ್ಕರ ಕೊರಗ್ತಿದ್ದಲ್ಲ ಮಗನೇ, ಕೊಟ್ಟೆ ಅಂತ ಕೊಟ್ಟರು ಅಂತ ಅಂದ್ಕೊಳ್ಳಿ. ಯಾವುದು ಬೆಟರ್ ಆಗಿತ್ತು ಇವಾಗ? ಹೌದಲ್ವಾ? ಅದಕ್ಕೆ ಇರುವಂತಹದ್ರಲ್ಲಿ ತೃಪ್ತಿ ಪಡೋಣ. ಇರುವಂತಹದ್ದು ಸಹ ತೆಗೆದ್ರು ಅಂತ ಅಂದ್ಕೊಳ್ಳಿ, ಅದರ ಬೆಲೆ ಆವಾಗ ಗೊತ್ತಾಗುತ್ತೆ. ಇವಾಗ ಅನ್ನಿಸ್ತಿರುತ್ತಲ್ವ, ಇವಾಗ ಹೆಂಡತಿ ಮೇಲೆ ಕಿರ್ಚಾಡ್ತಿರುವಂಥವ್ರು ಸುಮಾರು ಜನ, ಮಕ್ಕಳನ್ನು ಕಿರ್ಚಾಡ್ತಿರುವಂಥವ್ರು ಸುಮಾರು ಜನ, ಮಕ್ಕಳು ತಂದೆ ತಾಯಿ ಮೇಲೆ ಕಿರ್ಚಾಡ್ತಿರುವಂಥವ್ರು ಸುಮಾರು ಜನ. ಹೌದಲ್ವಾ? ಏನಕ್ಕೋಸ್ಕರ? ಪೇರೆಂಟ್ಸ್ ಫೋನ್ ಮಾಡಿದ್ರೆ ಮಕ್ಕಳ ಬಾಯಿಂದ ಬರುವಂಥ ಉತ್ತರ, ಇಡಮ್ಮ ನೀನು ಆಮೇಲೆ ಮಾಡ್ತೀನಿ, ಎಷ್ಟು ಸರಿ ಫೋನ್ ಮಾಡುವಂತಹದ್ದು. ಹೌದಾ? ಇಡಮ್ಮ ನೀನು ಎಷ್ಟು ಸರಿ ಫೋನ್ ಮಾಡುವಂತಹದ್ದು, ಆಮೇಲೆ ಮಾಡ್ತೀನಿ. ಒಂದಿನ ಬರುತ್ತೆ, ಫೋನನ್ನು ಮುಂದೆ ಇಟ್ಕೊಂಡು ಯಾರಾದರೂ ಮಾಡಲಿ ನಾನು ಚೆನ್ನಾಗಿದ್ದೀನಾ ಅಂತ ಹೇಳಿ ಕೇಳಲಿ ಅಂತ ಹೇಳಿ ನೀವು ಹರಕೆ ಹೊತ್ತರೂ ಸಹ ಒಂದು ಕಾಲು ಬರೋದಿಲ್ಲ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳೋಕ್ಕೆ. ಹೌದಲ್ವಾ? ಆವಾಗ ಹೋಗಿ ಮತ್ತೆ ಎಲ್ಲಿ ಶುರು ಮಾಡ್ತೀವಿ ಗೊತ್ತಾ? ಆ ಕಾಲಕ್ಕೆ ಹೊರಟೋಗ್ತೀವಿ. ಆ ಕಾಲಕ್ಕೆ ಹೋಗಿ ಹಿಂದಿನ ಕಾಲವನ್ನು ನೆನೆಸ್ಕೊಳ್ತೀವಿ. ಒಂದಾನೊಂದು ಕಾಲದಲ್ಲಿ ನನ್ನ ತಾಯಿ ಇದ್ದರು, ಒಂದಾನೊಂದು ಕಾಲದಲ್ಲಿ ನನ್ನ ತಂದೆ ಇದ್ದರು, ನನ್ನ ಒಳಿತನ್ನು ಕೇಳ್ತಾ ಇದ್ರು, ಇವಾಗ ಯಾರೂ ಇಲ್ಲ, ಬೇಕಾ ನಮಗಿದು? ಅವಾಗ ಹೋಗಿ ಹಿಂದೆ ಬಗ್ಗೆ ಯೋಚನೆ ಮಾಡ್ತೀವಿ. ಇರುವಂತಹ ಟೈಮಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲಿಲ್ಲ. ಪ್ರೆಸೆಂಟಲ್ಲಿ ದೇವರು ಏನೇನು ಕೊಟ್ಟರು, ಊಟ ಕೊಟ್ಟರು ಅನುಭವಿಸಲಿಲ್ಲ, ತಂದೆ ತಾಯಿಯನ್ನು ಕೊಟ್ಟರು, ಅವ್ರ ಪ್ರೀತಿಯನ್ನು ಸವಿಲಿಲ್ಲ, ಅನುಭವಿಸಲಿಲ್ಲ. ಹೌದಾ? ಮಕ್ಕಳನ್ನು ಕೊಟ್ಟರು, ಅವ್ರ ಜೊತೆ ಆಟ ಆಡುವಂತಹದ್ದು, ಇದಕ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಇಲ್ಲದೇ ಇರುವಂಥ ಕಾಲ ಒಂದು ಕಾಲದಲ್ಲಿ ಬರುತ್ತೆ. ಅವಾಗ ಹೋಗಿ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ? 28ನೇ ವಚನ. ನಮಗೆ ಇದು ಎಲೆಯ ಅಲ್ಪ ವಿಶ್ವಾಸಿಗಳೇ, ನಾವೇ ಅಲ್ವಾ ಅಲ್ಪ ವಿಶ್ವಾಸಿಗಳು, ಅದಕ್ಕೆ ಖುಷಿಯಾಗಿಲ್ಲ. ಮುಂದೆ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಊಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಊಡಿಸಿ ತೋಡಿಸುವನು. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ ಮತ್ತು ಅನುಮಾನ ಪಡಬೇಡಿರಿ. ಇವುಗಳೆಲ್ಲವೂ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ. ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿತದೆ. ನಿಮ್ಮ ತಂದೆಗೆ ನಿಮಗೆ ಎಷ್ಟು ಬೇಕು ಅಂತ ಗೊತ್ತು, ಏನೇನು ಕೊಡಬೇಕು ಅಂತ ಗೊತ್ತು, ಏನೇನು ಕೊಡಬಾರ್ದು ಅಂತ ಗೊತ್ತು. ಅದರ ಪ್ರಕಾರ ನಿಮ್ಮ ತಂದೆ ಹಾಕ್ಕೊಂಡಿರುವಂಥ ಟೈಮ್ ಟೇಬಲ್ ಪ್ರಕಾರ, ಸ್ಕೆಡ್ಯೂಲ್ ಪ್ರಕಾರ ಒಂದೊಂದೇ ಕೊಡ್ತಾ ಹೋಗ್ತಿರ್ತಾರೆ. ಇರುವಂತಹದ್ದನ್ನು ತೆಗಿತಾ ಹೋಗ್ತಿರ್ತಾರೆ ಇನ್ನೊಂದು ಕಡೆಯಿಂದ. ಹೌದಾ? ನಮ್ಮ ಜೀವನದಲ್ಲಿ ಏನಾದರೂ ನನ್ನ ತಂದೆ ಅಂದ್ಕೊಂಡಿರುವಂತಹದ್ದೇ ಆಗ್ತಿದೆ ಅನ್ನುವಂತಹ ಒಂದು ವಿಶ್ವಾಸದ ಮೇಲೆ ಮುಂದೆ ಹೋದರೆ ಇನ್ಯಾವತ್ತೂ ಯೋಚನೆ ಮಾಡುವಂತಹದ್ದು, ಚಿಂತೆ ಮಾಡುವಂತಹದ್ದು, ಜೀವನದಲ್ಲಿ ಖುಷಿಯಾಗಿಲ್ಲದೆ ಇರುವಂತಹದ್ದು ನಾವು ಮಾಡುವುದಿಲ್ಲ. ಹಾಗಿರುವಂತಹದ್ದೇ ದೇವರ ಚಿತ್ತೆ. ಆವಾಗಲೇ ನಾವು ಎಲ್ಲದರ ನಿಮಿತ್ತ ದೇವರಿಗೆ ಕೃತಜ್ಞತೆ ಹೇಳ್ತೀವಿ. ನಾವು ಖುಷಿಯಾಗಿಲ್ಲ ಅಂದರೆ ದೇವರಿಗೆ ಏನು ಕೃತಜ್ಞತೆ ಹೇಳ್ತೀವಿ?
ಪ್ರತಿಯೊಂದರ ನಿಮಿತ್ತ ಕೊರುಕ್ಕೊಂಡು ಬಾಧೆ ಪಡ್ತಾ ಅಯ್ಯೋ ದೇವರು ನಂಬ್ಕೊಂಡಿರಿ ಏನೂ ಆಗಿಲ್ಲ. ಆ ಅಜ್ಜಿ ಬಾಯಿಂದನೂ ಅದೇ ಬರಬೇಕಿತ್ತು. ಒಂದು ವೇಳೆ ಆ ಅಜ್ಜಿ ಅಷ್ಟು ವರ್ಷದಿಂದ ಕೊರುಕ್ಕೊಂಡು ಬಾಧೆ ಪಡ್ಕೊಂಡು ಇದ್ದಿದ್ರೆ ಆ ಮನುಷ್ಯ ಕೆದಕಿದ ತಕ್ಷಣ, ಆ ಮನುಷ್ಯ ಕೇಳಿದ ತಕ್ಷಣ ಏನು ಅನ್ಬೇಕಿತ್ತು ಅಜ್ಜಿ? ಇಷ್ಟು ವರ್ಷ ಆಯ್ತು ಯೇಸು ಕ್ರಿಸ್ತರನ್ನು ನಂಬ್ಕೊಂಡು ನೋಡಿದ್ಯಾ, ಹೆಂಗೆ ಬಿದ್ದಿದ್ದೀನಿ ರಸ್ತೆಯಲ್ಲಿ ಅಂತ ಅನ್ಬೇಕಿತ್ತು. ಆದರೆ ಆ ಅಜ್ಜಿಲಿ ಆ ಅಜ್ಜಿಯ ಅಂತರಂಗದಲ್ಲೂ ಸಹ ಭಾವನೆ ಇಲ್ಲ. ನನ್ನ ದೇವರು ಚೆನ್ನಾಗಿಟ್ಟಿದ್ದಾರೆ, ನನ್ನ ಕುಷ್ಠರೋಗ ಇರ್ಬೋದು ಆದರೂ ಸುಖವಾಗಿದ್ದೀನಿ, ನನ್ನ ಕುಷ್ಠರೋಗ ಇರ್ಬೋದು ಆದರೂ ತಂಪಾಗಿಟ್ಟಿದ್ದಾರೆ ದೇವರು. ಹೌದಾ? ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ತಂದೆ. ಒಂದು ಅತ್ಯುತ್ತಮವಾಗಿರುವಂಥ ಸಂದೇಶವನ್ನು ನಮ್ಮೆಲ್ಲರೂ ಒಟ್ಟಿಗೆ ನೀವು ಹಂಚ್ಕೊಂಡಿದ್ದೀರಾ ಅಪ್ಪ. ಹಂಚ್ಕೊಂಡಿರುವಂಥ ಸಂದೇಶದ ಪ್ರಕಾರ ಮತ್ತು ಹಳೆ ಜೀವನವನ್ನು ಅವಲಂಬಿಸದೆ ಆಧರಿಸದೆ ಇನ್ನು ಮುಂದೆ ಖುಷಿಯಾಗಿ ಸಂತೋಷವಾಗಿ ಎಲ್ಲದರ ನಿಮಿತ್ತ ಕೃತಜ್ಞತೆ ಹೇಳ್ತಾ, ಕಷ್ಟದಲ್ಲೂ ಸುಖದಲ್ಲೂ ಸಂತೋಷವಾಗೇ ಇದ್ದು ಖುಷಿಯಾಗೇ ಇದ್ದು ನಿಮಗೆ ಕೃತಜ್ಞತೆ ಹೇಳ್ತಾ, ನಾವು ಯಾವತ್ತೂ ಸಹ ನಮಗೆ ಕೊಟ್ಟಿರುವಂಥ ಪರಿಸ್ಥಿತಿಗಳನ್ನು ಇದು ಕಠೋರವಾಗಿರುವಂತಹದ್ದು, ಇದು ಕೊಡಬಾರ್ದಾಗಿರುವಂತಹದ್ದು ಅನ್ನುವಂತಹ ಮನೋಭಾವವನ್ನು ನಾವು ಹೊಂದದೆ ಪ್ರತಿ ಕ್ಷಣವನ್ನು ಸವಿದು ನೀವು ಕೊಟ್ಟಿರುವಂತಹ ಪ್ರತಿಯೊಂದರಲ್ಲೂ ಸಹ ಅದನ್ನು ಆಸ್ವಾದಿಸ್ತಾ ನಿಮಗೆ ಮಹಿಮೆ ಪಡಿಸ್ತೀವಿ, ನಿಮ್ಮನ್ನೇ ಮಹಿಮೆ ಪಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಎರಡನೇ ಸಂದೇಶ ಕೊಡಬೇಕಾದ್ರೆ ನಿಮ್ಮ ಮಗನೊಟ್ಟಿಗೆ ನೀವಿದ್ದು, ಕೇಳುವಂತಹ ನಮ್ಮೊಟ್ಟಿಗೆ ನೀವಿದ್ದು ಪರಿಶುದ್ಧಾತ್ಮರ ಸಹಾಯವನ್ನು ಕೊಡಿ ಅನ್ನುವಂಥ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.